ದೇಶದ ಒಳಿತಿಗೋಸ್ಕರ ಅಥವಾ ಅವರ ನಿಜವಾದ ಚಿಂತನೆ ಏನು ಅನ್ನೋದನ್ನು ಹೇಳೋದಕ್ಕೆ ಅಂಬೇಡ್ಕರ್ ಬಳಕೆ ಆಗ್ತಾ ಇದೆ. ಎಲ್ಲರೂ ಸ್ಟೀರಿಯೋ ಟೈಪ್ ಒಂದು ಕಟ್ಕೊಟ್ಟಿರೋದು ಅವ್ರ ಬಗ್ಗೆ ಕಲ್ಪನೆ, ಅದನ್ನೇ ಹೊತ್ಕೊಂಡಿರೋರು ಎಷ್ಟೊಂದು ಜನ ಇರ್ಬೋದು. ಒಂದು ಕಡೆ ಅವ್ರಿಗೆ ಭಾಳ ಉತ್ಸಾಹ ಇರೋದು ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ. ಈ ರೊಮ್ಯಾಂಟಿಸೈಸೇಷನ್ ಇದನ್ನು ಅವರು ಒಪ್ತಾ ಇರಲಿಲ್ಲ. ಅವರು ಪಟೇಲ್ರಿದ್ರು, ಗಾಂಧಿ ಇದ್ರು, ನೆಹರು ಇದ್ರು. ಅವರಿಗಿಂತ ಇವ್ರು ಹೆಂಗೆ ಭಿನ್ನರು ಅಂತ ಕಾಣಿಸ್ಕೊಳ್ತಾರೆ. ಇವರು ತೋರಿಕೆಗೆ ಎಷ್ಟೊಂದು ಜನ ಈಗ ಮಾತಾಡ್ತಾರೆ ಅಂದ್ರೆ ಅಸಹ್ಯ ಹುಟ್ಟಿಸುತ್ತಿರೋದಾಗಲ್ಲ. ಅವ್ರ ಹೆಸರಲ್ಲಿ ಯಾವ ಪಕ್ಷಕ್ಕೂ ಅವರು ಸಲ್ಲುವಂತ ಆಗಲಿಲ್ಲ. ಯಾವಾಗಲೂ ಹೊರಗಡೆನೇ ಇದ್ದರು. ಅಂಬೇಡ್ಕರ್ ಅವರಿಗಿದ್ದಂಥ ಸೈದ್ಧಾಂತಿಕ ಸ್ಪಷ್ಟತೆ, ವೈಚಾರಿಕ ಸ್ಪಷ್ಟತೆ, ದೂರದೃಷ್ಟಿ ಆ ಕಾಲದ ನಾಯಕರ ಉಳಿದ ನಾಯಕರಿಗೆ ಇತ್ತು ಅಂತ ಅನ್ಸುತ್ತೆ ನಿಮಗೆ? ಜಾತಿ ಅವರ ದೃಷ್ಟಿಯಲ್ಲಿದ್ದಿದ್ದು, ಜಾತಿ ಈಗಿರೋವರ ದೃಷ್ಟಿಯಲ್ಲಿರೋದು ಬೇರೆ ಬೇರೆ. ತುಂಬ ಮುಂದೆ ಬಂದುಬಿಟ್ಟು ಬರೀ ಸುಳ್ಳು ಹೇಳ್ತಾ ಇದ್ದೀವಿ ಒಬ್ರಿಗೊಬ್ರು. ಸ್ವಲ್ಪ ಹಿಂದೆ ಹೋಗಿ ಮತ್ತೆ ಪರೀಕ್ಷೆ ಮಾಡ್ಕೊಳಕ್ಕೆ ಆಗಬೇಕು ಅಂದರೆ ಅಂಬೇಡ್ಕರ್ ನಮ್ಮ ನಗಲಿ 69 ವರ್ಷ ಅಂದರೆ ಆಲ್ಮೋಸ್ಟ್ 7 ದಶಕ. ಈ ಹೊತ್ತಿಗೆ ಅವ್ರು ಯಾಕೆ ಪ್ರಸ್ತುತ ಆಗ್ತಾರೆ? ಅಂಬೇಡ್ಕರ್ ಕಾಂಗ್ರೆಸ್ಸಿನ ವಿಶ್ವರೂಪ ದರ್ಶನ ಇರುತ್ತಲ್ಲ, ಅದರಲ್ಲಿ ಅಂಬೇಡ್ಕರ್ ಇರೋದಿಲ್ಲ. ಹೌದು, ಅಂದರೆ ಇವ್ರು ಹಾಕೋಬೋದು, ಬಟ್ ಅಂಬೇಡ್ಕರ್ ಅದರಲ್ಲಿ ಇರಲಿಲ್ಲ. ಈಸ್ ಆಲ್ಸೋ ಎ ಸೋಷಿಯಲ್ ಥಿಂಕರ್, ಬಟ್ ಈಸ್ ಎನ್ ಇಕಾನಮಿಸ್ಟ್. ಓಕೆ, ಇವಾಗ ಬೇರೆಯವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳೋದಷ್ಟು ಕ್ಲಿಯರಾಗಿ ಅಂಬೇಡ್ಕರ್ ಬಗ್ಗೆ ಹೇಳಲ್ಲ. ಐ ವಾಸ್ ಬಾರ್ನ್ ಎ ಹಿಂದೂ, ಬಟ್ ಲೆಟ್ ಮಿ ಅಶ್ಯೂರ್ ಯು ಐ ವಿಲ್ ನಾಟ್ ಡೈ ಎ ಹಿಂದೂ. ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಅಲ್ಲಲ್ಲಿ ಭಾಷಣಗಳಾಗ್ತಾ ಇದೆ. ಅಂಬೇಡ್ಕರ್ ಹಂಗಂತೆ, ಅಂಬೇಡ್ಕರ್ ಹಿಂಗಂತೆ, ಅಂಬೇಡ್ಕರ್ ಅವರ ಯೋಚನಾ ಶೈಲಿ ಹಿಂಗಿತ್ತು, ಅಂಬೇಡ್ಕರ್ ಅವರು ಇದರ ಬಗ್ಗೆ ಈ ರೀತಿ ಮಾತನಾಡಿದರು ಅಂತ ನಾವು ನಮ್ಮ ಮೂಗಿನ ನೇರಕ್ಕೆ ಬೇಕಾದ ರೀತಿಯಲ್ಲಿ ಮಾತನಾಡೋದಕ್ಕೆ ಶುರು ಮಾಡಿದ್ದೀವಿ. ಎಷ್ಟೋ ಸಂದರ್ಭದಲ್ಲಿ ಅಂಬೇಡ್ಕರ್ ಯೋಚನೆಗಳೇ ಹಾಗೆ. ಭಾಳ ಜನ ಅದನ್ನು ತಮ್ಮ ಅಸ್ತಿತ್ವಕ್ಕೆ, ತಮ್ಮ ಅನುಕೂಲಕ್ಕೆ ಮತ್ತು ತಮಗೆ ಭಾಷಣ ಮಾಡೋ ಸಂದರ್ಭದಲ್ಲಿ ನನಗೆ ಈ ಭಾಷಣಕ್ಕೆ ಇದು ಅನುಕೂಲ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಂಬೇಡ್ಕರನ್ನು ಬಳಸಿಕೊಂಡಿದ್ದಿದೆ. ಅದು ಕಂಟಿನ್ಯೂ ಆಗಿ ನಡೀತಾನೆ ಇದೆ. ಆದರೆ ನಿಜಕ್ಕೂ ಅಂಬೇಡ್ಕರ್ ಅಂದರೆ ಏನು? ಅಂಬೇಡ್ಕರ್ ಅವರ ಚಿಂತನೆಗಳೇನು? ಈ ದೇಶದ ಬಗ್ಗೆ ಅಂಬೇಡ್ಕರ್ ಅವರಿಗಿದ್ದಂಥ ಕನಸುಗಳೇನು? ಸಂವಿಧಾನ ಶಿಲ್ಪಿ ಅಂತ ನಾವು ಕರಿತೀವಿ. ಶೋಷಿತ ಸಮುದಾಯಕ್ಕೆ ಧ್ವನಿ ಧೈರ್ಯ ಕೊಟ್ಟವರು ಅಂಬೇಡ್ಕರ್ ಅಂತ ನಾವು ಬಣ್ಣಿಸ್ತೀವಿ. ಹಾಗಿದ್ರೆ ನಿಜವಾದಂಥ ಅಂಬೇಡ್ಕರ್ ಏನು ಅನ್ನೋದನ್ನು ನಾವು ನಮ್ಮ ವೀಕ್ಷಕರಿಗೆ ತಿಳಿಸಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದೇ ಕಾರಣಕ್ಕಾಗಿ ಒಂದು ಸೀರೀಸ್ ಆಫ್ ಕಾರ್ಯಕ್ರಮದ ಮುಖಾಂತರ ಬೇರೆ ಬೇರೆ ವಿಚಾರಗಳಿಗೆ ಸಂಬಂಧಿಸಿದಂತೆ ಅಂಬೇಡ್ಕರ್ ಅವರ ಚಿಂತನೆಗಳು ಏನು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ಹೇಳಬೇಕು ಅನ್ನೋ ಯೋಚನೆಯಲ್ಲಿ ಈ ಕಾರ್ಯಕ್ರಮವನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಹೇಳೋರು ಯಾರು? ಅಂಬೇಡ್ಕರ್ ಬಗ್ಗೆ ಮಾತನಾಡೋರು ಯಾರು? ನಾನು ಒಬ್ಬ ವಿಶೇಷ ಅತಿಥಿಯನ್ನು ನಿಮ್ಮ ಮುಂದೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಅವರು ಈ ಹಿಂದೆ ಅಂಬೇಡ್ಕರ್ ಬಗ್ಗೆ ಮಾತನಾಡಿರುವಂಥ ಹಲವು ವಿಚಾರಗಳು ಸಾರ್ವಜನಿಕ ವಲಯದಲ್ಲಿ ದೊಡ್ಡ ಮಟ್ಟದ ಚರ್ಚೆಗೆ, ಮೆಚ್ಚುಗೆಗೆ ಪಾತ್ರ ಆಗಿದೆ. ನನ್ನ ಜೊತೆಗಿದ್ದಾರೆ ನಟ, ನಿರ್ದೇಶಕ, ಚಿಂತಕ ಪ್ರಕಾಶ್ ಬೆಳವಾಡಿ. ಸರ್ ನಮಸ್ತೆ. ನಮಸ್ತೆ ರಕ್ಷ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಭಾಳ ವಿಡಿಯೋಗಳನ್ನು ನೋಡಿದ್ದೀವಿ ನಿಮ್ಮದು. ಅಂಬೇಡ್ಕರ್ ಬಗ್ಗೆ ಮಾತನಾಡಿದ್ದಿದೆ, ಭಾಳಷ್ಟು ಜನರಿಗೆ ರೀಚ್ ಆಗಿದೆ, ಅದು ಮೆಚ್ಚುಗೆ ಬಂದಿದೆ, ಟೀಕೆಗಳು ಬಂದಿರಬಹುದು. ಹೇಗೆ ಬಂತು ಆಸಕ್ತಿ ಅಂಬೇಡ್ಕರ್ ಬಗ್ಗೆ ಮಾತನಾಡಬೇಕು? ಅಂಬೇಡ್ಕರ್ ಅಂತಂದರೆ ಹಿಮಾಲಯ ಅಂತ ಕರಿತೀವಿ, ಚಿಂತನೆಯಲ್ಲಿ ಹಿಮಾಲಯ ಅಂಬೇಡ್ಕರ್. ಅವ್ರ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹೆಂಗೆ ಬಂತು ಆಸಕ್ತಿ? ಮೊದಲಿಗೆ ನಾನು ಮುಂಬೈಯಲ್ಲಿದ್ದಾಗ ನನ್ನ ಸ್ನೇಹಿತ ಆಕಾರ್ ಪಟೇಲ್ ಅವ್ರ ಮನೇಲಿ ತುಂಬ ಬುಕ್ಸ್ ಇರೋದು. ನಾನು ಮುಂಬೈಗೆ ಹೋದಾಗೆಲ್ಲ ಅವ್ರ ಮನೇಲಿ ಉಳ್ಕೊಳ್ತಾ ಇದ್ದೆ. ಒಂದು ದಿನ ಅವ್ರದ್ದು ಎಸೆಸ್ ಆಫ್ ಅಂಬೇಡ್ಕರ್ ಅನ್ನೋ ಪುಸ್ತಕ, ಅದನ್ನು ಆ ಹೊತ್ತಿಗೆ ಕೈಲಿಟ್ಕೊಂಡು ಸುಮ್ಮನೆ ಕಣ್ಣಾಡಿಸ್ದೆ ಅದ್ರ ಮೇಲೆ. ಅಂತ ನನಗೆ ಇಂಟ್ರೆಸ್ಟ್ ಬಂತು. ಆ ಪುಸ್ತಕವನ್ನು ಓದಿದೆ. ನನಗೇನು ಆಶ್ಚರ್ಯ ಆಯಿತು ಅಂದರೆ, ನಮಗೆ ಅಂಬೇಡ್ಕರ್ಗೆ ಅಲ್ಲಿವರೆಗೂ ನನಗೂ ನನ್ನ ತಲೆಯಲ್ಲಿ ಅಂಬೇಡ್ಕರ್ಗೆ ಮುಖ್ಯವಾಗಿ ನನಗೆ ನೆನಪಾಗೋದು ಸಂವಿಧಾನ ಶಿಲ್ಪಿ ಮತ್ತು ಅನ್ಹೈಲೇಷನ್ ಆಫ್ ಕಾಸ್ಟ್, ಇದರದ್ದು ಡಾಮಿನೆಂಟ್ ನಮಗೆ ಇಮೇಜ್ ಇರುತ್ತೆ ಅವ್ರದ್ದು. ಅದಕ್ಕಿಂತ ಹೆಚ್ಚು ನನಗೆ ಅಂಬೇಡ್ಕರ್ ಬಗ್ಗೆ ನಾನು ಯೋಚನೆ ಮಾಡಿರಲಿಲ್ಲ. ಆದರೆ ಆ ಪುಸ್ತಕದಲ್ಲಿ ಅವರು ಬರೆದಿದ್ದ ಎಸ್ಸೆಸಲ್ಲಿ ಅವ್ರಿಗೆ ಎಷ್ಟೊಂದು ವಿಚಾರಗಳಲ್ಲಿ ಅವ್ರಿಗೆ ಆಸಕ್ತಿ ಇತ್ತು. ಮತ್ತು ಬರೀ ಅರಿವಲ್ಲ, ಅವರಿಗೆ ಒಂದು ಪಾಂಡಿತ್ಯ ಇತ್ತು ಎಷ್ಟೊಂದು ವಿಚಾರಗಳಲ್ಲಿ.
ಆವಾಗಿಂದ ನನಗೆ ಸ್ವಲ್ಪ ಕುತೂಹಲ ಇತ್ತು. ಆದರೆ ನಿಜವಾಗಲೂ ಒಂದೊಂಥರ ಅದು ದೊಡ್ಡದಾಗಿ ಕೆರಳಿ ಒಂದು ಈ ಥರದ್ದು ನನ್ನಲ್ಲಿ ನೆಲೆ ಮಾಡೋದಕ್ಕೆ ಇದು ಸಂದರ್ಭ ಏನಂದರೆ, ಈ ಡಾಕ್ಟರ್ ಸುಧಾಕರ್ ಹೊಸಳ್ಳಿ ಮತ್ತು ಪ್ರವೀಣ್ ಕುಮಾರ್ ಮಾವಿನಕಾಡು ಇವರಿಬ್ಬರು ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಚರ್ಚೆಗಳೇನಿತ್ತು ಆದಷ್ಟು ಎಲ್ಲ ವಾಲ್ಯೂಮನ್ನು ಮೊದಲಿಂದ ಕೊನೆಯವರೆಗೂ ಓದಿ ಅವರು ಬೆರಗಾಗಿ ಒಂದು ನಾಟಕವನ್ನು ಬರೆದರು. ಅದನ್ನು ಯಾಕೆ ನಾಟಕ ಮಾಡಬೇಕು ಅಂತ ಅವ್ರ ಮನಸ್ಸಿಗೆ ಬಂತು ಗೊತ್ತಿಲ್ಲ, ಒಂದು ನಾಟಕವನ್ನು ಬರೆದು ಆ ನಾಟಕವನ್ನು ಬಿಡುಗಡೆ ಮಾಡೋದಕ್ಕೆ ನನ್ನ ಕೇಳಿದ್ರು. ನೀವು ಪುಸ್ತಕ ಕಳಿಸ್ಕೊಡಿ, ನಾನು ನೋಡ್ತೀನಿ ಅಂತಂದೆ. ಅವ್ರು ಪುಸ್ತಕ ಕಳಿಸ್ಕೊಟ್ಟಾಗ ನಾನು ಅದನ್ನು ಓದಿದೆ. ಅದು ತುಂಬ ಚೆನ್ನಾಗಿ ಬರೋದು. ಅದು ಚಿಕ್ಕದದು, ಅದು ಚಿಕ್ಕ ಹೊತ್ತಿಗೆ ಅಂದರೆ ಅದನ್ನು ನೀವು ಅದರಲ್ಲಿ ಏನೋ ಒಂದು ವಿಚಾರ ಬರುತ್ತೆ, ಆ ವಿಚಾರಕ್ಕೆ ಅದಕ್ಕೆ ಒಂದು QR ಕೋಡ್ ಇರುತ್ತೆ, ನೀವು ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅದು ಡಾಕ್ಯುಮೆಂಟ್ ಸಿಗುತ್ತೆ. ಆ ಥರದ್ದೆಲ್ಲ ಇದೆ ಅದರಲ್ಲಿ. ನಾನು ಅದನ್ನು ಓದಿ ಐ ವಾಸ್ ವೆರಿ ಇಂಪ್ರೆಸ್ಡ್. ಆಮೇಲೆ ಅವ್ರಿಗೆ ಹೋಗಿ ಎಷ್ಟೊತ್ತು ಮಾತಾಡ್ಬೋದು ಅಂತ ಇಲ್ಲಿ ಪುಸ್ತಕ ಬಿಡುಗಡೆ ಫಂಕ್ಷನಿಗೆ ಹೋಗಿ ಕೇಳಿ ಎಷ್ಟೊತ್ತು ಮಾತಾಡಬೇಕು ಅಂತ. ಒಂದು 20 ನಿಮಿಷ ಮಾತಾಡ್ಬೋದು ನೀವು ಅಂದರು. ನಾನು ಅವ್ರಿಗೆ ತೋರಿಸ್ದೆ ನಾನು ಏನು ಮಾಡಿದ್ದೀನಿ ಅಂತ. ಆಮೇಲೆ ನಾನು ಇದೆಲ್ಲ ಹೇಳ್ಬೋದಾ ಅಂತ ಅಂದೆ. ನಾನು ಒಂದು 2 ನಿಮಿಷ ನಾನು ಮಾತಾಡಿದಾಗಲೇ ಅವ್ರಿಗೆ ಗೊತ್ತಾಯಿತು ನಾನು ಡೀಟೇಲಾಗಿ ಓದಿದ್ದೀನಿ ಅಂತ. ನಾನು ಯಾವುದ್ಯಾವುದೋ ಭಾಗದ್ದೆಲ್ಲ ನಾನು ನೆನಪಿಂದ ಕೋಟ್ ಮಾಡ್ತಿದ್ದೆ ನಾನು. ಅವರು ಅಯ್ಯೋ ನೀವು ಈ ಥರ ಮಾತಾಡೋಂಗಿದ್ರೆ ನೀವು ಬೇಕಾದ್ರೆ 40 ನಿಮಿಷ ತೊಗೊಳ್ಳಿ ಪರವಾಗಿಲ್ಲ ಅಂದರು. ಒಂದು 35-40 ನಿಮಿಷ ನಾನು ಆ ಪುಸ್ತಕದ ಬಗ್ಗೆ ಮಾತಾಡಿದೆ. ಅಂದರೆ ಎಂಡ್ ಟು ಎಂಡ್ ನನಗೆ ಆ ಪುಸ್ತಕದಲ್ಲಿ ಏನಿದೆ ಅಂತ ನನಗೆ ಗೊತ್ತಿತ್ತು, ಅಷ್ಟು ನೋಟ್ಸ್ ಮಾಡ್ಕೊಂಡಿದ್ದೆ. ಅದು ತುಂಬ ವೈರಲ್ ಆಯಿತು. ಅದು ವಿಡಿಯೋ ಅಲ್ಲಿ ಹಾಕಿದ್ರು, ಅದು ತುಂಬ ವೈರಲ್ ಆಯಿತು ಅದು. ಆವಾಗಿಂದ ನನಗೆ ಅಂಬೇಡ್ಕರ್ ಬಗ್ಗೆ ಮಾತಾಡೋದಕ್ಕೆ 1-2-3 ಕಡೆ ಕೇಳಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗೋ ಜಾಗಗಳಲ್ಲಿ ನನ್ನ ಕರೆಸಿ ನನಗೆ ಅಂಬೇಡ್ಕರ್ ಬಗ್ಗೆ ನನಗೇನು ಗೊತ್ತಿಲ್ಲ, ತುಂಬ ಆಸಕ್ತಿ ಇದೆ, ಕುತೂಹಲ ಇದೆ. ನನಗೇನು ಗೊತ್ತಿರೋದು ಈ ಥರ ಎಲ್ಲ ಓದಿ ನಾನಾಗೆ ಕ್ರಮವಾಗಿ ಓದ್ಕೊಂಡಿದ್ದಲ್ಲ. ಈಗ ನಾನು ನಿಮ್ಮ ಜೊತೆ ಕೂತ್ಕೊಂಡು ನಾನೇನು ಮಾಡ್ತೀನಿ ಅಂದರೆ, ಇವಾಗ ನಾವೊಂದು ಸೀರೀಸ್ ಮಾಡಬೇಕು ಅಂತಂದರೆ ಒಂದು ಡಿಕೋಡಿಂಗ್ ಅಂಬೇಡ್ಕರ್, ಅವ್ರು ಅವತ್ತಿಟ್ಟ ಅಂಬೇಡ್ಕರ್ ಅಂತ ಯಾವ ನಾಟಕ ಬರೆದಿದ್ರು ಅವರು, ಅದಕ್ಕೆ ಡಿಕೋಡಿಂಗ್ ಅಂಬೇಡ್ಕರ್ ಅನ್ನೋ ಥರದ್ದು ಒಂದು ಪಾಡ್ಕಾಸ್ಟು ಸೀರೀಸು ಮಾಡಬೇಕು ಅಂತ ನನಗೆ ಮನಸ್ಸಿಗೆ ಬಂತು. ಅವ್ರ ಜೊತೆನೂ ಕೂತ್ಕೊಂಡು ಮಾತಾಡಿದೆ ನಾನು. ಮತ್ತು ನಾವು ನಮ್ಮ ಹಿಂದೆ MLA ಆಗಿದ್ದರು, ನನಗೆ ಮೊದಲಿಂದ ಗೊತ್ತಿತ್ತು ಅವರು, N. ಮಹೇಶ್ ಅವರು, ಕೊಳ್ಳೇಗಾಲದವರು. ಅವ್ರನ್ನ ನನಗೆ ಚಿಕ್ಕಂದಿಂದ ಪರಿಚಯ ಇದ್ದರು. ಅವರು ನನ್ನ ಕೇಳಿದ್ರು, ನಿನಗೇನೋ ಇದು ಇಂಟ್ರೆಸ್ಟ್ ಬಂದಿದೆ ಈಗ ಅಂತ ಕೇಳಿದ್ರು. ಇದೆಲ್ಲ ಹಿಂಗೆಲ್ಲ ಆಗಿದೆ ಅಂತ ಹೇಳಿದ್ರು. ಆಮೇಲೆ ಕೂಡಿಸ್ಕೊಂಡು ನನಗೆ ಅಡ್ವೈಸ್ ಮಾಡಿದ್ರು, ನೀನು ಚೆನ್ನಾಗಿ ಓದಿ ತಿಳ್ಕೊಂಡು ನೀನು ಮಾಡು, ತುಂಬ ವಿಚಾರಗಳಿದೆ, ನೀನು ಮಾಡೋದಕ್ಕೆ ಇಂಟ್ರೆಸ್ಟ್ ಇದ್ದರೆ ಚೆನ್ನಾಗಿರುತ್ತೆ ಅಂತಂದರು. ಸೊ ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೆ. ನಾನೇ ಪಾಡ್ಕಾಸ್ಟ್ ಮಾಡಬೇಕಂತೆಲ್ಲ ಯೋಚನೆ ಮಾಡ್ತಾಯಿದ್ದಾಗ ಮೊನ್ನೆ ಇವರು ರವಿಕುಮಾರ್ ಅವರು ಸಿಕ್ಕಿದ್ರು. ಅವ್ರು ಹೇಳಿದ್ರು, ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಾವು ನಿಮಗೆ ಒದಗಿಸ್ಕೊಡ್ತೀವಿ ನಮ್ಮ ಚಾನಲ್ಲು, ನಮ್ಮ ಫೆಸಿಲಿಟೀಸ್ನ ಅಂತಂದರು. ಅವ್ರಿಗೆ ಆಭಾರಿ ಆಗಿದ್ದೀನಿ, ಅದಕ್ಕೆ ಬಂದಿದ್ದೀನಿ. ಒಂದು ಹೇಳ್ತೀನಿ ಕೇಳಿ, ನಾನು ಒಂದು 8-10 ಎಪಿಸೋಡ್ ಥರ ಮಾಡ್ಬೋದು. 8 ಎಪಿಸೋಡಲ್ಲಿ ಮುಗಿಸಬಹುದಾ ಅಂಬೇಡ್ಕರನ್ನ? ಆ ವ್ಯಕ್ತಿತ್ವದ ಅಗಾಧತೆ ಅಷ್ಟಿದೆ. ನೀವೊಂದು ತುಂಬ ಚೆನ್ನಾಗಿರೋದು ನಿಮ್ಮ ಪ್ರಾರಂಭಕ್ಕೆ ಹೇಳಿದ್ರಿ, ನೀವು ಎಲ್ಲರೂ ಅವ್ರವ್ರ ಮೂಗಿನ ನೇರಕ್ಕೆ ಬಳಸ್ಕೊಳ್ತಾರೆ ಅಂದರೆ ಅಷ್ಟು ವಿಷಯ ಇದೆ. ಅವರು ಅಂಬೇಡ್ಕರ್ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಬರೀ ಒಂದು ಎಲ್ಲರೂ ಸ್ಟೀರಿಯೋಟೈಪ್ ಒಂದು ಕಟ್ಕೊಟ್ಟಿರೋದು ಅವ್ರ ಬಗ್ಗೆ ಕಲ್ಪನೆ, ಅದನ್ನೇ ಹೊತ್ಕೊಂಡಿರೋರು ಎಷ್ಟೊಂದು ಜನ ಇರ್ಬೋದು. ಅಂಥವ್ರಿಗೆ ಸಹಾಯ ಆಗಲಿ ಅಂತ ಸಂಕ್ಷಿಪ್ತವಾಗಿ ಪ್ರತಿಯೊಂದು ಎಪಿಸೋಡಲ್ಲೂ ಒಂದೊಂದು ವಿಚಾರ ಅವ್ರ ಬಗ್ಗೆ ಹೇಳೋದು. ಅಂಬೇಡ್ಕರನ್ನು ನಾವು ಮಾತನಾಡೋ ಸಂದರ್ಭದಲ್ಲಿ ನನ್ನ ಅಸ್ತಿತ್ವಕ್ಕೋಸ್ಕರ ಅಂಬೇಡ್ಕರನ್ನು ಬಳಸ್ತಾ ಇದ್ದೀನಿ, ದೇಶದ ಒಳಿತಿಗೋಸ್ಕರ ಅಥವಾ ಅವರ ನಿಜವಾದ ಚಿಂತನೆ ಏನು ಅನ್ನೋದನ್ನು ಹೇಳೋದಕ್ಕೆ ಅಂಬೇಡ್ಕರ್ ಬಳಕೆ ಆಗ್ತಾ ಇಲ್ಲ. ನನಗೆ ಯಾವುದೋ ಒಂದು ಸೆಲೆಕ್ಟಿವ್ ವಿಚಾರ ಅಂಬೇಡ್ಕರ್ ಹೇಳಿದ್ದು ಇಷ್ಟ ಆಯಿತು, ಅದು ನನಗಿಷ್ಟ, ಅದನ್ನು ನಾನು ಹೇಳ್ತೀನಿ. ಸೊ ಇದಾಗಬಾರ್ದು, ಈ ಅಪಾಯದಿಂದ ನಾವು ಆಚೆಗಿರಬೇಕು ಅಂತ. ಹಾಗಿರ್ಬೇಕಂದ್ರೆ ನೋಡಿ, ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಹೇಳಿದ್ದು ಕೆಲವು ವಿಚಾರಗಳು. ಇವತ್ತು ಅದರದ್ದು ಸಣ್ಣ ಪರಿಚಯ ಮಾಡ್ತೀನಿ. ಅಂದರೆ ನಾವು ಸೀರೀಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಅದರಿಂದನೇ ಪ್ರಾರಂಭ ಮಾಡ್ಬೋದು ಅನಿಸುತ್ತೆ. ಅಂದರೆ ಪ್ರಾರಂಭದಲ್ಲೇ ಒಂದು ಕಾನ್ಸ್ಟಿಟ್ಯೂಷನ್ ರಚನೆ ಹೇಗಾಯಿತು, ರಚನೆಗೆ ಏನು ಅವರ ವಿಚಾರ ಏನಿತ್ತು ಅನ್ನೋದನ್ನು ಅಲ್ಲಿಂದನೇ ಶುರು ಮಾಡ್ಬೋದು. ಆದರೆ ಅವರು ನೋಡಿ, ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸಲ್ಲಿ ಅವರು PhD ಮಾಡಿದ್ದು,
ಆನ್ ರುಪಿ ಡಿವ್ಯಾಲ್ಯೂಷನ್. ನಾನು ಹೇಳ್ತಾ ಇರೋದು 1924ರಲ್ಲಿ, ಎಷ್ಟು ವರ್ಷದ ಹಿಂದೆ, 800 ಪುಟದ ಒಂದು ಥೀಸಿಸ್ ಬರೆದ್ರಂಥವ್ರು. ಮತ್ತು ಅವರು ಅದೇ ಸೈಮಲ್ಟೇನಿಯಸ್ಲಿ ಇದು ಮಾಡ್ತಾನೆ ಅದೇ ಏಕಕಾಲದಲ್ಲಿ ಅವರು ಅಲ್ಲಿ ಲಾನಲ್ಲಿ ಇದು ಪೋಸ್ಟ್ ಗ್ರ್ಯಾಜುಯೇಟ್ ಡಿಗ್ರಿ ಮಾಡಿಕೊಂಡ್ರು. ಎಷ್ಟೊಂದು ಓದಿದ್ದಾರೆ. ನಾನೀಗ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಲಿ ಅವ್ರು ಮಾತಾಡೋದಿರುತ್ತಲ್ಲ ಬಿಗಿನಿಂಗ್ ಟೈಮಲ್ಲಿ, ಅದರಲ್ಲೇ ಅವರು ಅವರಿಗೆ ಟೈಮು ಕೊಟ್ಟಿರಲ್ಲ. ತಕ್ಷಣಕ್ಕೆ ಹೇಗೆ ಅವರು ಸ್ಪಂದಿಸಿ ಪಂಡಿತ್ ನೆಹರು ಅವರು ಒಂದು ಮಂಡಿಸಿರ್ತಾರೆ ಒಂದು ವಿಚಾರವನ್ನು, ಅದಕ್ಕೆ ಅವರು ರೆಸ್ಪಾನ್ಸು ಏನು ತಕ್ಷಣಕ್ಕೆ ನಿಂತು ಸುಮ್ಮನೆ ಮಾತಾಡ್ತಾರೆ, ನಿರರ್ಗಳವಾಗಿ ಮಾತಾಡಿ ಹಿಲ್ ಬಿ ರೆಡಿ. ಅದಕ್ಕೆ ಅದನ್ನು ನಾನು ಸ್ವಲ್ಪ ಇವತ್ತು ಮಾಡೋಣ ಅಂತ ಆ ಥರದ್ದು ಅವರು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಬಗ್ಗೆ ಬರೆದಿದ್ದಾರೆ. ಎಲ್ಲರಿಗೂ ಗೊತ್ತಿದ್ದಂಗೆ ಇತ್ತೀಚೆಗೆ ಒಂದು ಕಡೆ ಅವ್ರಿಗೆ ಭಾಳ ಉತ್ಸಾಹ ಇರೋದು ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನ ಅದಿದೆ. ಮತ್ತು ಅವರು ಒಂದು ಗಾಂಧಿಯನ್ ವಿಷನ್ನು ಮತ್ತು ಈ ಮೋನಿಯರ್ ವಿಲಿಯಮ್ಸ್ ಅಂಥವರೆಲ್ಲ ಯಾರಿಗೆ ಒಂದು ಇಂಡೋಫೈಲ್ಸ್ ಅಂತ ಹೇಳ್ತಾರೆ, ಅಂದರೆ ಭಾರತದ ಕಲ್ಚರು ಅದರ ಬಗ್ಗೆ ಅಲ್ಲಿದೆ, ಅವ್ರ ಬಗ್ಗೆ ಅವ್ರಿಗೆ ಅವ್ರನ್ನ ಪ್ರಶ್ನೆ ಮಾಡುವ ಒಂದು ಇದಿತ್ತು ಅವ್ರಿಗೆ. ಅವರು ಈಗ ಗಾಂಧಿಯವರ ಒಂದು ಐಡಿಯಾದಲ್ಲಿ ಇಂಡಿಯಾ ಲಿವ್ಸ್ ಇನ್ ವಿಲೇಜಸ್ ಅಂದರೆ, ಅಂಬೇಡ್ಕರ್ ಅವರು ವಿಲೇಜಸ್ ಆರ್ ಎ ಪ್ಲೇಸ್ ಆಫ್ ಇಗ್ನೋರೆನ್ಸ್ ಅಂತ ಅವ್ರು ಹೇಳ್ತಾರೆ. ಅಂದರೆ ಅವ್ರಿಗೆ ಈ ರೊಮ್ಯಾಂಟಿಸೈಸೇಷನ್ ಇದನ್ನು ಅವರು ಒಪ್ತಾ ಇರಲಿಲ್ಲ. ನೀವು ಅವ್ರಿಗೆ ಅವರ ವಿಕಾಸಕ್ಕೆ ನೀವು ಹಾದಿ ಮಾಡಿಕೊಟ್ರೆ, ಎಡೆ ಮಾಡಿಕೊಟ್ರೆ ನೀವೇನಾದ್ರು ಮಾತಾಡ್ಬೋದು. ನೀನು ಬಡವ ಮಡಗ್ದಂಗಿರೋ ಅನ್ನೋ ಥರ ನೀವು ಮಾತಾಡ್ತಾ ಇದ್ರೆ ಅದು ರೊಮ್ಯಾಂಟಿಸೈಸೇಷನ್ ಅನ್ನೋ ಥರದ್ದು ಫೀಲಿಂಗ್ ಇತ್ತು ಅವ್ರಿಗೆ. ನಾವು ಈ ಸೀರೀಸಲ್ಲಿ ಭಾಳಷ್ಟು ವಿಚಾರ ಮಾತಾಡೋರಿದ್ದೀವಿ. ನನಗೆ ಒಂದು ಈಗ ಆರಂಭದಲ್ಲೇ ನಮ್ಮ ವೀಕ್ಷಕರಿಗೆ ತಾವು ಹೇಳಬೇಕಾಗಿರೋದು, ಸಮಕಾಲೀನ ಭಾರತ ಅವರ ಕಾಲ 47 ಆಸುಪಾಸಿನ ಭಾರತ, ಬೇರೆ ಬೇರೆ ನಾಯಕರಿದ್ದರು, ಪಟೇಲ್ರಿದ್ದರು, ಗಾಂಧಿ ಇದ್ದರು, ನೆಹರು ಇದ್ದರು. ಅವರಿಗಿಂತ ಇವ್ರು ಹೆಂಗೆ ಭಿನ್ನರು ಅಂತ ಕಾಣಿಸ್ಕೊಳ್ತಾರೆ? ನೋಡಿ, ನನಗೆಲ್ಲ ಗೊತ್ತಿರೋದು, ನನಗೆ ಎಲ್ಲ ಒದಗಿಸೋದು. ಈಗ ನಾನು ಪ್ರಶ್ನೆ ಕೇಳ್ತೀನಿ, ಈಗ ನೀವು ಹೆಂಗೆ ಕೇಳ್ತೀರೋ ಅದೇ ಥರ ಯಾವುದೋ ಪ್ರಶ್ನೆನ ನಾನು ಕೇಳ್ತೀನಿ ಈ ರಿಸರ್ಚರ್ಸ್ಗೆ. ಡಾಕ್ಟರ್ ಹೊಸಳ್ಳಿ ಮತ್ತು ಪ್ರವೀಣ್ ಕುಮಾರ್ ಅವ್ರಿಗೆ ಕೇಳ್ತೀನಿ. ನಾನು ಕೇಳಿದ ತಕ್ಷಣ ಅವರು ನನಗೆ ಕಳಿಸ್ಕೊಡ್ತಾರೆ. ಅದು ಮೆಟೀರಿಯಲ್ ರೆಡಿಲಿ ಅವೈಲಬಲ್. ನಾವು ಯಾಕೆ ಸೋಮವಾರಿಗಳಾಗಿ ಇಲ್ಲಿವರೆಗೂ ತಿಳ್ಕೊಂಡಿಲ್ಲ ಗೊತ್ತಿಲ್ಲ, ಆದರೆ ಅದು ರೆಡಿಲಿ ಅವೈಲಬಲ್. ಅದರಿಂದನೇ ನಾನು ಹೇಳ್ತೀನಿ. ನೋಡಿ, ಕೆಲವು ಈಗ ಭಾರತದಲ್ಲಿ 90%ಕ್ಕೂ ಹೆಚ್ಚು ರೈತರು 1 ರಿಂದ 2 ಎಕರೆ ಅಷ್ಟು ಇಟ್ಕೊಂಡಿರ್ತಾರೆ, ಅಷ್ಟೇ ಹೆಚ್ಚಂದರೆ. ಅಷ್ಟು ಸಲ ಎಷ್ಟು ತಲೆಮಾರುಗಳು ಪಾಲಾಗ್ತಾ ಬಂದಿದೆ. ಸಣ್ಣ ಹಿಡುವಳಿದಾರರ ಸಂಖ್ಯೆ ಜಾಸ್ತಿ. ಅಂದರೆ ಅಲ್ಲಿಂದ ಅವರಿಗೆ ಏನು ಬೆಳೆಯೋದಕ್ಕಾಗತ್ತೆ? ಈಗೆಲ್ಲ ನಾನು ಕೇಳ್ತಾ ಇದ್ದೀನಿ, ಈ ನಂದನ್ ನೀಲಕಣಿ ಅವರೆಲ್ಲ ಏನೋ ಒಂದು ಪ್ರಪೋಸ್ ಮಾಡ್ತಾ ಇರ್ತದೆ, ಲ್ಯಾಂಡ್ ಟೋಕನೈಸೇಷನ್ ಅನ್ನೋದೇನೋ ಸ್ಕೀಮ್ ಏನೋ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಒಳ್ಳೆಯದು, ಅದಾಗಲಿ, ಚೆನ್ನಾಗಿ ಆಗಲಿ ಅದು. ಅಂದರೆ ನೀವು ಫಾರ್ಮಿಂಗ್ ಆಫ್ ಸ್ಕೇಲ್ ಅಂದರೆ ದೊಡ್ಡ ವ್ಯಾಪ್ತಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಒಟ್ಟಿಗೆ ನೀವು ಕೃಷಿಯನ್ನು ಮಾಡಿದ್ರೆ ನಿಮಗೆ ಆ ಜಾಗಕ್ಕೆ ಎಂಥದ್ದು ನೀವು ಎಲ್ಲಿ ಏನು ಬೆಳಿಬೋದು ಲಾಯಕ್ಕದು ಬೆಳೆಯೋದಕ್ಕೆ ಅದಿಟ್ಕೊಂಡು ನೀವು ಎಕಾನಮೀಸ್ ಆಫ್ ಸ್ಕೇಲ್ ಅಂತಾರಲ್ಲ, ಆ ಥರದ್ದು ನೀವು ಮಾಡಿದ್ರೆ ಅವ್ರ ಲ್ಯಾಂಡಿಂದ ಅವ್ರು ಮಾರಾಟ ಮಾರಬೇಕಾಗಿಲ್ಲ ಯಾರಿಗೂ. ಅವ್ರದ್ದು ಎಷ್ಟಿರ್ತೀಯೋ ಲ್ಯಾಂಡು ಅಷ್ಟು ಶೇರನ್ನು ಅವರು ಪಡೆಯೋದಕ್ಕೆ ಸಾಧ್ಯ ಆಗ್ಬೋದು. ಈ ಥರದ ಆಲೋಚನೆಗಳೆಲ್ಲ. ಆದರೆ ನಾನು ಹೇಳ್ತಾ ಇರೋದವರು, ಈಗ ನಾನು ಹೇಳ್ತಿದ್ದೀನಲ್ಲ, ಒಂದು ಭಾಷಣ ಮಾಡೋದು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಡಿಬೇಟ್ಸಿನ ಮೊದಲ ಸೆಷನ್ನಿನ 5ನೇ ದಿನ ಅವರಿಗೆ 13 ಡಿಸೆಂಬರ್ 1946 ಶುಕ್ರವಾರ ಅವರು ಪಂಡಿತ್ ನೆಹರು ಅವರು ಒಂದು ರೆಸಲ್ಯೂಷನನ್ನು ಪ್ರೆಸೆಂಟ್ ಮಾಡ್ತಾರೆ. ಅದು ಕಾನೂನಾಗಿ ಪ್ರೆಸೆಂಟ್ ಮಾಡಲ್ಲ, ಅದನ್ನು ನೀವು ಲೀಗಲಾಗಿ ನೋಡಬೇಡಿ ಅಂತ ಅವರೇ ಹೇಳ್ತಾರೆ. ಅದಕ್ಕೆ ಪ್ರತಿಕ್ರಿಯೆ ಕೊಡೋದ್ರಲ್ಲೇ ಅವರೊಂದು ಹೇಳ್ತಾರೆ. ಅವರು ನೀವು ಲ್ಯಾಂಡ್ ನ್ಯಾಷನಲೈಸೇಷನ್ ಮಾಡದೆ ನೀವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಮಾತಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ನಮ್ಗೆ ಎಂಥ ಕಾನ್ಸ್ಟಿಟ್ಯೂಷನ್ ಬೇಕು ಅಂದರೆ ನೀವು ಲ್ಯಾಂಡ್ ನ್ಯಾಷನಲೈಸೇಷನ್ ಬಗ್ಗೆ ನೀವು ಫಸ್ಟ್ ವಿಚಾರ ಮಾಡಬೇಕು. ನಾವು ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನ್ಯಾಷನಲೈಸ್ ಮಾಡಬೇಕು ಅಂತಾರೆ. ಅಂದರೆ ಈ ದೇಶಕ್ಕೆ ಏನು ಬೇಕೋ ನಾವು ಅದನ್ನು ತಯಾರಿಸೋದಕ್ಕಾಗ ಆ ಥರದ್ದು ದೂರದೃಷ್ಟಿ ಇತ್ತಲ್ಲ, ಅದು ಅವ್ರನ್ನ ಎಲಿನೇಟ್ ಮಾಡ್ತೀವಿ ಎಲ್ಲರಿಂದ ಅಂತ ಅನಿಸುತ್ತೆ. ಅಂದರೆ ಆ ಥರ ಯಾರಿಗಾರು ವಿಚಾರ ಗೊತ್ತಿರೋದು, ಅಷ್ಟು ಚೆನ್ನಾಗಿ ಒಂದು ಆರ್ಟಿಕ್ಯುಲೇಟ್ ಮಾತಾಡೋಕ್ಕೆ ಅವ್ರದ್ದು ಒಂಥರ
ಬರೀ ಉತ್ತಮ ವಾಗ್ಮಿ ಇಲ್ಲ ಎಂದು ವಿಚಾರ ತುಂಬಿದ ಮಾತು ಅದಿದ್ದರೆ ಯಾರೆಲ್ಲಾದರೂ ಮತ್ಸರ ಹುಟ್ಟೋದು ಸಾಧ್ಯತೆ ಇತ್ತು ಅನಿಸುತ್ತೆ. ಅದಕ್ಕೆ ನೋಡಿ, ಯಾವ ದೊಡ್ಡ ಪಕ್ಷಕ್ಕೂ ಕಾಂಗ್ರೆಸ್ ಪಕ್ಷಕ್ಕೂ ಸೇರಿದಂತೆ ಯಾವ ಪಕ್ಷಕ್ಕೂ ಅವರು ಸಲ್ಲುವಂತ ಆಗಲಿಲ್ಲ. ಅವರು ಯಾವಾಗಲೂ ಹೊರಗಡೆನೇ ಇದ್ದರು. ಅದರಿಂದ ಈಗ ಅವ್ರನ್ನ ಮರೆತು ಮುಂದೆ ಹೋಗೋದು ಇನ್ನು ಮುಂದೆ ಆದರೂ ದೊಡ್ಡ ತಪ್ಪಾಗತ್ತೆ ಅಂತ ನಮಗೆ ಇರುವ ಸವಾಲುಗಳು ಭಾಳ ದೊಡ್ಡದಿದೆ. ಇವಾಗ ಅವ್ರ ಬಗ್ಗೆ ಮತ್ತೆ ವಿಚಾರ ಮಾಡುತ್ತಿರೋದಾದರೆ ಅಟ್ಲೀಸ್ಟ್ ಬರುವ ಮುಂದಿನ ಜನರೇಷನ್ಗೆ ಅವ್ರನ್ನ ಮರುಪರಿಚಯ ಮಾಡಿಸೋ ಥರದ್ದು ಆದರೆ ಬರೀ ಇದೊಂದು ಸಣ್ಣ ಪ್ರಯತ್ನ ಅಷ್ಟೇ. ನಾನು ಈಗ ನಮ್ಮ ವೀಕ್ಷಕರಿಗೆ ಒಂದು ಡೌಟ್ ಬರುತ್ತೆ ಸರ್, ಇಲ್ಲಿ ಭಾಳ ಜನ ನಾಯಕರಿದ್ದರು ಅಂತ ನಾನು ಹೇಳಿದೆ. ಅಂಬೇಡ್ಕರ್ ಅವರಿಗಿದ್ದಂಥ ಸೈದ್ಧಾಂತಿಕ ಸ್ಪಷ್ಟತೆ, ವೈಚಾರಿಕ ಸ್ಪಷ್ಟತೆ, ದೂರದೃಷ್ಟಿ ಆ ಕಾಲದ ನಾಯಕರ ಉಳಿದ ನಾಯಕರಿಗೆ ಇತ್ತು ಅಂತ ಅನ್ಸುತ್ತಾ ನಿಮಗೆ? ಅಂದರೆ ಅವ್ರಿಗೆ ಇಮೇಜಸ್ ಎಲ್ಲ ಅವ್ರಿಗೆ ವೆಸ್ಟಿಂದ ಬಂದಿದ್ದಿತ್ತು ಅಂತ ಅನಿಸುತ್ತೆ. ಅಂದರೆ ಆಗಿನ ಚಿಂತಕರು ಅಂತ ಯಾರು ಕರೆಸ್ಕೊಳ್ತಿದ್ರು, ಒಂದು ಈಗ ಅಂಬೇಡ್ಕರ್ ಹೇಳಿದಂತೆ ಯಾರು ಅದನ್ನು ಇಲ್ಲ ಅಂತಲೂ ಹೇಳೋಕ್ಕಾಗ್ತಿರಲಿಲ್ಲ. ಅಂಬೇಡ್ಕರ್ಗೆ ಭಾರತದ ಅಂದರೆ ಈ ಸನಾತನ ಧರ್ಮದ ಜಾತಿ ಪದ್ಧತಿ, ಈ ಒಂದು ಕಂದಾಚಾರ, ಅದರ ಬಗ್ಗೆ ಅವ್ರಿಗೆ ಏನು ಜಿಗುಪ್ಸೆ ರೋಷ ಇತ್ತು, ಅದಕ್ಕೆ ಒಂದು ನೆಲೆ ಇತ್ತು. ಆದರೆ ಬೇರೆಯವರೆಲ್ಲ ಅದನ್ನು ಹೇಗೆ ಹಿಡ್ಕೊಳ್ಳೋದು, ಹೇಗೆ ಬಿಡ್ಬೋದು ಅಂತ ಗೊತ್ತಿಲ್ಲದೆ ಮಾತಾಡ್ತಾಯಿದ್ರು ಅವರು. ಆವಾಗ ಈ ರಾಜ್ಯಗಳೆಲ್ಲ ಅಂದರೆ ಅವು ಎಷ್ಟು ಒಂದು 560-600ವರೆಗೂ ಪ್ರಾವಿನ್ಸಸ್, ಚಿಕ್ಕ ಚಿಕ್ಕ ರಾಜ್ಯಗಳಿದ್ವು. ಈ ಬ್ರಿಟಿಷ್ ಅವರು ಹೋಗ್ತಾ ಸುಮ್ಮನೆ ಹೋಗಲಿಲ್ಲ. ಅವರು ಎಲ್ಲ ಕಡೆ ಒಂದು ನಾವು ಹೇಳ್ತೀವಿ ಬತ್ತಿ ಇಟ್ಬಿಟ್ಟು ಹೋಗೋದು, ಆ ಥರ ತೊಂದರೆ ಮಾಡಿ ಹೋದರು. ಮತ್ತು ಅವ್ರು ಚರ್ಚಿಲು ಸೇರಿದಂತೆ ಹೌಸ್ ಆಫ್ ಕಾಮನ್ಸಲ್ಲೆಲ್ಲ ಈ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಹೇಗಾಗಬೇಕು ಅಂತ ಅವರೇ ಹೇಳಿದ್ದು, ಬ್ರಿಟಿಷ್ ಅವರೇ ಹೇಳ್ಕೊಟ್ಟಿದ್ದು ಇದನ್ನು ಮಾಡಿ ನೀವು ಅಂತ. ಹೇಳಬೇಕಾದ್ರೆ ಇವ್ರದ್ದೆಲ್ಲ ಅಭಿಪ್ರಾಯ ತೊಗೊಂಡು ಮಾಡಿ ಅಂತ. ಅದು ಬರೀ ಇವ್ರದ್ದೆಲ್ಲ ಅಭಿಪ್ರಾಯ ತೊಗೊಳ್ಳೋದು. ಇವರು ಅಂದರೆ ಯಾರು? ರಾಜ್ಯರು ಅಥವಾ ರಾಜರ ಪ್ರತಿನಿಧಿಗಳು ಅಥವಾ ಒಂದಷ್ಟು ಜನ ಸೇರಿಕೊಂಡು ಪ್ರಾವಿನ್ಸಸ್ ಅಂತ ಕರೆದು ಅಷ್ಟು ಜನ ಸೇರಿಕೊಂಡು ಒಂದು ಗ್ರೂಪ್ ಅಂತ ಮಾಡೋದು, ಅವರ ಪ್ರತಿನಿಧಿಗಳು. ಈ ಥರ ಏನೇನು ಅದರಲ್ಲಿ ಪ್ರಾಬ್ಲಮ್ಸ್ ತಂದುಬಿಟ್ಟು ಹೋಗ್ಬಿಟ್ರು ಅವರು. ಅಂದರೆ ಆ ಟೈಮಲ್ಲಿ ಅವ್ರು ಹೇಳ್ತಾರೆ, ನೋಡಿ ನಾನು ಈ ಥರದ್ದು ಪವರನ್ನು ಹಂಚೋದನ್ನು ನಾನು ಹಂಚಿಬಿಡೋದು, ಅದು ಸ್ಪಷ್ಟತೆ ಇಲ್ಲದೆ ಅದು ಏನೇನು ಹಂಚ್ತೀರಾ, ರೆಸಿಡ್ಯೂಯಲ್ ಪವರ್ಸ್ ಅಂದರೆ ಈ ರಾಜರಿಗೆ ಏನು ಬಿಡ್ತೀರಾ ಮಾಡೋದಕ್ಕೆ. ಈಗ ನೆಹರು ಅವರು ಅದರಲ್ಲಿ ಹೇಳಿದ್ರು, ನನಗೆ ಮಾನಾರ್ಕಿ ಅಂದರೆ ಇಷ್ಟ ಅಲ್ಲ, ಅಂದರೆ ಈ ರಾಜತ್ವವನ್ನು ನಾನು ಇಷ್ಟಪಡೋದಿಲ್ಲ, ನಾನು ಮಾಡರ್ನ್ ಅಂತ. ಅವರು ಡೆಮೋಕ್ರಸಿ ಅನ್ನೋ ಪದನೂ ಬಳಸಿರಲಿಲ್ಲ, ಅವರು ರಿಪಬ್ಲಿಕ್ ಅನ್ನೋ ಪದವನ್ನು ಬಳಸಿದ್ರು. ಅಂದರೆ ಡೆಮೋಕ್ರೆಟಿಕ್ ಇಟ್ ಈಸ್ ಇನ್ ನೇಚರ್, ಆದರೆ ಡೆಮೋಕ್ರೆಟಿಕ್ ಅನ್ನೋ ಪದ ಬಳಸಲ್ಲ ಅಂತಲೂ ಹೇಳ್ತಾರೆ ಅವರು, ಪಂಡಿತ್ ನೆಹರು. ಇವ್ರು ಹೇಳ್ತಾರೆ ಅದಕ್ಕೆ ಸ್ಪಷ್ಟತೆಯೇ ಇಲ್ಲ ಥರದ್ದು ನೀವು ಹೇಳಿದ್ರೆ ಇದು ನಾವು ಒಡೆದೋಗೋದು, ಒಟ್ಟಿಗೆ ಇರೋದಕ್ಕೆ ಕಷ್ಟ ಇರುತ್ತೆ ನಮಗೆ. ಈಗ 1935 ರೆಸಲ್ಯೂಷನ್ ಆ್ಯಕ್ಟ್ ಇರುತ್ತೆ, ಅದರ 1935 ಆ್ಯಕ್ಟ್ಗಿಂತ ಬಲವಾದ ಕೇಂದ್ರ ಇರಬೇಕು. ಈಗ ಎಷ್ಟು ಪ್ರಸ್ತುತ ನೋಡಿ, ಈಗ ಫೆಡರಲಿಸಮ್ ಅಂತ ಮಾತಾಡಿದಾಗ ಫೆಡರಲಿಸಮ್ನ ಏನು ಅರ್ಥದಲ್ಲಿ ಫೆಡರಲಿಸಮ್ ಅಂತ ಹೇಳ್ತಿದ್ದೀರಾ? ನಮ್ಮ ಕರ್ನಾಟಕದ ಕೆಲವರು ನಾಯಕರು ನಾವು ಬೇರೆ ಆಗಬೇಕು ಅನ್ನೋ ಥರ ಆಲೋಚನೆ ಮಾಡಬೇಕು ಅಂದರೆ ಏನು ಬೇರೆ ಆಗೋದು ಅಂತಂದರೆ, ಅವರು ನೆಹರು ಹೇಳ್ತಾರೆ, ನಮ್ಮಲ್ಲೇ ಕೆಲವರು ಯುದ್ಧ ಮಾಡೋದಕ್ಕೆ ತಯಾರಿರ್ತೀವಿ ಅಂತ ಹೇಳ್ತಾರೆ. ಏನು ಯುದ್ಧ ಮಾಡ್ತೀನಿ ಅಂದರೆ ಯಾರ ಮೇಲೆ ಬಿಡ್ತೀವಿ? ಬ್ರಿಟಿಷ್ ಮೇಲೆ ಯುದ್ಧ ಮಾಡ್ತೀರಾ ನೀವು ನಿಜವಾಗೂ ಹೇಳ್ತಾ ಇರೋದು, ನೀವು ಮುಸ್ಲಿಮ್ಸ್ ಮೇಲೆ ಯುದ್ಧ ಮಾಡ್ತೀನಿ ಅಂತ ನೀವು ಹೇಳ್ತಿರೋದು, ಮುಸ್ಲಿಮ್ಸ್ ಮೇಲೆ ದಾಳಿ ಮಾಡ್ತೀನಿ ಅಂತ ನೀವು ಹೇಳ್ತಿರೋದು. ಅದು ಒಳ್ಳೆಯದಲ್ಲ ಈ ಥರ ಯುದ್ಧ ಮಾಡೋದು. ಮತ್ತು ಅವ್ರಿಗೆ ಹತ್ತಿಕ್ಕಿ ನೀವು ಅವ್ರನ್ನ ಆಳ್ತೀನಿ ಅಂತಂದರೆ ನಾಳೆ ಮತ್ತೆ ಹೇಳ್ತಾನೆ ಇರ್ತಾರೆ. ನೀವು ಆ ಕಾಲದಲ್ಲಿ ಅವ್ರು ಹೇಳಿದ್ರು, ಅದು ಓಪನಿಂಗ್ ಡಿಬೇಟ್ಸಲ್ಲಿ ಹೇಳಿದ್ರು ಅವರು, ನೀವೇ ವಿನಯದಿಂದ ನೀವೇ ಹಂಬಲ್ಲಾಗಿ ಅವ್ರ ಹತ್ರ ಹೋಗಿ ಪ್ಲೀಸ್ ಬನ್ನಿ. ಅವ್ರು ಯಾಕಂದರೆ ಮುಸ್ಲಿಂ ಲೀಗ್ ಅವರು ಬಾಯ್ಕಾಟ್ ಮಾಡಿಬಿಟ್ರು, ಅದಕ್ಕೆ ಬರಲಿಲ್ಲ ಅವ್ರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಬಿಗಿನಿಂಗಲ್ಲೇ ಬರಲಿಲ್ಲ ಅವ್ರನ್ನ ನೀವು ಬರೋಂಗೆ ಮಾಡಿ, ಅವ್ರು ಬಂದ ಮೇಲೆ ಹೇಗಿರಬೇಕು ಕಾನ್ಸ್ಟಿಟ್ಯೂಷನ್ ಅಂತ ಮಾತಾಡಿ. ನಿಮಗೆ ಇಲ್ಲಿ ಯಾವ ಪ್ರಾವಿನ್ಸಸ್ ಪ್ರತಿನಿಧಿಗಳಿಲ್ಲ, ಯಾವ ರಾಜ್ಯಗಳಿಂದ ಪ್ರತಿನಿಧಿಗಳು ಬಂದಿಲ್ಲ, ಮುಸ್ಲಿಂ ಲೀಗ್ ಇಲ್ಲ, ನೀವೊಬ್ಬರೇ ಒಂದೇ ಪಕ್ಷ ಕೂತ್ಕೊಂಡು ಯಾವ ಥರದ್ದು ನಿರ್ಣಯ ಮಾಡ್ತೀರಾ ಇಲ್ಲಿ ಅಂತ ಅವ್ರು ಹೇಳ್ತಾರೆ. ಅಂದರೆ ಆ ಥರದ್ದು ವಿವೇಕ ಇತ್ತಲ್ಲ ಅವ್ರಿಗೆ. ನೋಡಿ, ಲ್ಯಾಂಡ್ ನ್ಯಾಷನಲೈಸೇಷನ್ ಈಗ ಯೋಚನೆ ಮಾಡಿದ್ರೆ, ನಾವು ಮಾಡ್ಕೊಂಡಿದ್ದಿದ್ರೆ
ನಮ್ಮ ಅಗ್ರಿಕಲ್ಚರಲ್ ಸೆಕ್ಯೂರಿಟಿ ನಾವು ಗ್ರೀನ್ ರೆವಲ್ಯೂಷನ್ ಅದನ್ನು ಒಂದು ಮಾಡ್ಕೊಂಡ್ವಲ್ಲ, ಅಲ್ಲಿವರೆಗೂ ಕಾಯಬೇಕಾಗಿಲ್ಲ. ಅದು ತುರ್ತಾಗಿ ಕಷ್ಟದಲ್ಲಿ ಮಾಡ್ಕೊಂಡಿದ್ದು. ಮೊದಲಿಂದನೇ ಯೋಚನೆ ಮಾಡಿದ್ದಿದ್ರೆ ಅದನ್ನು, ಅದು ವೈಜ್ಞಾನಿಕವಾಗಿ ವ್ಯವಸ್ಥಿತವಾಗಿ ಇಂಥ ಜಾಗದಲ್ಲಿ ಇಂಥದ್ದನ್ನು ಬೆಳೆದ್ರೆ ಒಳ್ಳೆಯದು. ಮತ್ತು ನೀವು ಮೊದಲೇ ಅದನ್ನ ನಿರ್ಧಾರ ಮಾಡಿದರೆ ಎಲ್ಲಿ ಏನು ಬೆಳಿತೀರಾ ಅಂತ, ರೈತರಲ್ಲಿ ಅವರವರಲ್ಲೇ ಒಳ ಜಗಳ ಕಾಂಪಿಟೇಷನ್ ಮಾಡೋದಿರಲ್ಲ. ನೀವು ಟೊಮೆಟೊ ಬೆಳೆದು, ನಿಮ್ಮ ಪಕ್ಕದ ಜಿಲ್ಲೆಯಲ್ಲ ಟೊಮೆಟೊ ಬೆಳೆದು, ಎಲ್ಲರೂ ಟೊಮೆಟೊ ಬೆಳೆದು, ಅದು 20 ರೂಪಾಯಿ ಇನ್ನು 2 ರೂಪಾಯಿ ನೋಡಿದರೆ ನಾವು ಕೆಲವು ಸಮಯ ರೋಡಲ್ಲಿ ಬಿಸಾಕಿ ಹೋಗೋರು. ಆ ಥರದ್ದು ಆಗ್ತಾ ಇರಲಿಲ್ಲ. ಪ್ಲ್ಯಾನಿಂಗಾಗಿ ಮಾಡಿದ್ದಿದ್ರೆ, ಪ್ಲ್ಯಾಂಡ್ ಅಗ್ರಿಕಲ್ಚರ್ ಇದ್ದಿದ್ರೆ. ಅದಕ್ಕೆ ಅವರು ಮತ್ತು ನೀವು ಲ್ಯಾಂಡನ್ನು ನ್ಯಾಷನಲೈಸ್ ಮಾಡಿದ್ದಿದ್ರೆ ನಿಮಗೆ ಝೋನಿಂಗ್ ಮಾಡ್ಬೋದಾಗಿತ್ತು. ಯಾವುದು ಅಗ್ರಿಕಲ್ಚರ್ಗೆ ಬಳಸ್ಬೋದು, ಎಲ್ಲಿ ಸಿಟೀಸ್ನ ಡೆವಲಪ್ ಮಾಡ್ಬೋದು, ಅದನ್ನು ಮಾಡ್ಬೋದಾಯಿತು. ಅಂದರೆ ಮಾಡಲಿಲ್ಲ ಅಂತ ನಾನು ಹೇಳಲಿಲ್ಲ ಅದನ್ನು. ಆಮೇಲೆ ಮಾಡಿದ್ದಾರೆ ಅಂದರೆ ಒಂದು ನ್ಯಾಷನಲ್ ಪ್ಲ್ಯಾನ್ ಆಗಿ ಮಾಡಿಲ್ಲ, ಹೊಳೆದಂಗೆ ಮಾಡಿದ್ದಾರೆ. ನೀವು ಕೇಳಿದ್ರಲ್ಲ ದೂರದೃಷ್ಟಿಯ ಪ್ರಶ್ನೆ ಏನಂದರೆ, ದೂರದೃಷ್ಟಿ ಇರಲಿಲ್ಲ ಅಂತ ಅಲ್ಲಿಗೆ ತಕ್ಷಣಕ್ಕೆ ಕಾಣಿಸಿದ್ದು. ನಮಗೆ ಇಲ್ಲಿ IIT ಮಾಡಿಬಿಡೋಣ, ಅಲ್ಲಿ ಪ್ರಾರಂಭ ಮಾಡೋದು, ಅಲ್ಲಿ ಯಾಕೆ ಮಾಡಬೇಕು ಅನ್ನೋದು ಏನಿಲ್ಲ. ಅಲ್ಲಿ ಎಲ್ಲ ಕಡೆಯೂ ಎಲ್ಲವೂ ಮಾಡುವ ಅಗತ್ಯ ಇತ್ತು. ಪ್ರೈಮರಿ ಎಜುಕೇಷನ್ ತೊಗೊಳ್ರಿ. ನಮಗೆ ಎಜುಕೇಷನ್ ಒಂದೇ ಇರಬೇಕಾಯ್ತು. ನನ್ನ ಜೊತೆ ಯಾರೋ ವಾದ ಮಾಡ್ತಾ ಹೇಳಿದ್ರು, ಎಲ್ಲ ಈಗ ಮೈನಾರಿಟೀಸ್ಗೆ ಅವ್ರಿಗೆ ದೇ ಶುಡ್ ಹ್ಯಾವ್ ದ ರೈಟ್ ಟು ಎಜುಕೇಷನ್. ನಾನು ಹೇಳಿದೆ ದೇ ಶುಡ್ ಹ್ಯಾವ್ ದ ರೈಟ್ ಟು ಈಕ್ವಲ್ ಎಜುಕೇಷನ್ ಅಲ್ವಾ. ನೀವು ಸಂಸ್ಕೃತ ಪಾಠಶಾಲೆಯಲ್ಲಿ ಓದಿಸ್ತೀನಿ ಅಂದ್ರೆ ಮಗುನ, ಆ ಮಗು ಹಕ್ಕೇನು? ಮತ್ತು ಭಾರತದಲ್ಲಿ ಹುಟ್ಟಿ ಭಾರತದ ಸಿಟಿಸನ್ ಆದಮೇಲೆ ನೀವು ಅಂಥ ಡಿಸಿಷನ್ ಮಾಡಿದ್ರೆ ಮಗುದ ಹಕ್ಕೇನು? ಯು ಶುಡ್ ಹ್ಯಾವ್ ಗಿವನ್ ಈಕ್ವಲ್ ಪ್ರೈಮರಿ ಎಜುಕೇಷನ್ ಎವ್ರಿವೇರ್. ಇದೆಯಲ್ಲ, ಈ ಥರ ಒಂದು ಆ ಕಾಲಕ್ಕೆ ಒಂದು ಮಾಡರ್ನ್ ಸೋಷಿಯಲ್ ಇಕನಾಮಿಕ್ ಥಿಂಕಿಂಗ್ ಇದ್ದಿದ್ದು, ಪೊಲಿಟಿಕಲ್ ಥಿಂಕಿಂಗ್ ಇದ್ದಿದ್ದು, ಐ ಆಮ್ ಸಾರಿ ಟು ಸೇ ಅಂಬೇಡ್ಕರ್ಗೆ. ಅಂದರೆ ಅವ್ರನ್ನ ನಾನು ನೋಡಿದಂಗೆ ಯಾರು ಚಾಲೆಂಜ್ ಮಾಡ್ಬೋದು ಇದನ್ನು. ಅಂದರೆ ಅದು ಒಳ್ಳೆಯದು, ಚಾಲೆಂಜ್ ಪ್ರಶ್ನೆಗಳು ಕಳಿಸಿದ್ರೆ ನೋಡೋಣ. ಆದರೆ ಈಗ ನನ್ನ ಅಭಿಪ್ರಾಯ, ಅಂಬೇಡ್ಕರ್ಗೆ ಅವರು ಓದಿದಷ್ಟು, ಅವರು ವಿಚಾರ ಮಾಡಿದಷ್ಟು, ಅವರು ಮಾತಾಡಿದಷ್ಟು, ಮತ್ತು ಇದ್ದಿದ್ದ ಎಲ್ಲ ಸ್ಟೀರಿಯೋಟೈಪ್ಸ್ನ ಚಾಲೆಂಜ್ ಮಾಡಿದಷ್ಟು, ಅಷ್ಟು ಒಂದು ತೀಕ್ಷ್ಣವಾದ ಒಂದು ಬುದ್ಧಿಮತ್ತೆ ಅವರ ಕಾಲದಲ್ಲಿ ಮತ್ತಾರಿಗೂ ಇತ್ತು ಅಂತ ನನಗೆ ಅನಿಸೋದಿಲ್ಲ. ಸರ್, ಈಗ ಒಂದು ಪ್ರಶ್ನೆ ಬರುತ್ತೆ. ಅಂಬೇಡ್ಕರ್ ನಮ್ಮ ನಗಲಿ 69 ವರ್ಷ, ಅಂದರೆ ಆಲ್ಮೋಸ್ಟ್ 7 ದಶಕ. ಈ ಹೊತ್ತಿಗೆ ಅವ್ರು ಯಾಕೆ ಪ್ರಸ್ತುತ ಆಗ್ತಾರೆ ಅಂಬೇಡ್ಕರ್? ಈಗ ನೋಡಿ, ಒಂದು ಸಣ್ಣ ವಿಷಯ ತಗೊಳ್ಳಿ, ಜಾತಿ. ಅಂಬೇಡ್ಕರ್ ಅವ್ರಿಗೂ ಅನ್ಹೈಲೇಷನ್ ಆಫ್ ಕಾಸ್ಟ್ ಅಂದರೆ ಜಾತಿಯನ್ನು ಕಿತ್ತು ಒಗಿಬೇಕು ಅಂತ ಅವ್ರದ್ದಿದ್ದ ಆಸೆ. ಅವರು ಶೋಷಿತ ವರ್ಗ ಇದ್ದಾರೆ, ಅವರಿಗೆ ಕ್ಯಾಚಪ್ ಆಗೋದಕ್ಕೆ ಅವ್ರಿಗೆ ಸ್ವಲ್ಪ ಟೈಮ್ ಕೊಡಬೇಕು ಅಂದಾಗ ಅವರು ರಿಸರ್ವೇಷನನ್ನು ಪ್ರಪೋಸ್ ಮಾಡ್ತಾರೆ. ಅಂದರೆ ಒಂದು 10 ವರ್ಷಕ್ಕೆ, ಹೆಚ್ಚಂದ್ರೆ 20 ವರ್ಷಕ್ಕೆ, ಆ ಥರದ್ದು ಅವ್ರದ್ದು ಐಡಿಯಾ ಇರುತ್ತೆ. ಅದನ್ನು ನಮ್ಮ ದೊಡ್ಡ ದೊಡ್ಡ ನಾಯಕರು ವಿರೋಧ ಮಾಡ್ತಾರೆ. ಆವಾಗ ನೋಡಿ, ಈಗ ನಿಮಗೆ ಆಶ್ಚರ್ಯ ಆಗುತ್ತದು, ಅದನ್ನು ವಿರೋಧ ಮಾಡ್ತಾರೆ. ಅಷ್ಟೊತ್ತಿಗಾಗಲೇ 1931 ನಾವು ಅಲ್ಲಿ 2ನೇ ಮಹಾಯುದ್ಧ ಯುರೋಪಲ್ಲಿ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ಮಾಡಿದ್ದ ಸೆನ್ಸಸ್ಸು 1931. 1931 ಸೆನ್ಸಸ್ಸಲ್ಲಿ ಅದರ ಮುನ್ನುಡಿಯಲ್ಲಿ ಅದನ್ನು ಮಾಡಿದವರು, ಅವ್ರ ಮುನ್ನುಡಿಯಲ್ಲಿ ಬರೀತಾರೆ, ಅವರು ಸೆನ್ಸಸ್ ಜನರಲ್ ಅವರು ನೋಡಿ, ನಾವು ಜಾತಿಯನ್ನು ಕೇಳಿದಾಗ ಜನರು ಒಂದೊಂದು ಕಡೆ ಹೆಚ್ಚು ಮೇಲ್ಜಾತಿಯನ್ನು ಹೇಳ್ಕೊಳ್ತಾರೆ ತಮ್ಮದು ಅಂತ. ಯಾಕೆಂದರೆ ಸೋಷಲಿ ದೇ ವಾಂಟ್ ಟು ಕ್ಲೈಂಬ್ ಅಂತ ಹೇಳ್ತಾರೆ. ನೋಡಿ, ಇವಾಗ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಈಗೆಲ್ಲರೂ ನಾವು ಬ್ಯಾಕ್ವರ್ಡು ಈ ಥರದ್ದು ಹೇಳ್ಕೊಂಡು ಬರ್ತಾಯಿದ್ದಾರೆ. ಅಂದರೆ ಅವರು ಆ ಕಾಲದಲ್ಲಿ ಬೆನಿಫಿಟ್ ಇರಲಿಲ್ಲ, ನೀವು ರಿಸರ್ವೇಷನ್ ಎಂಥದ್ದು ಇರಲಿಲ್ಲ. ಆವಾಗ ಜಾತಿಯನ್ನು ಹೈಯರ್ ಕಾಸ್ಟನ್ನು ಕ್ಲೈಮ್ ಮಾಡ್ತಾಯಿದ್ರು ಅಂತ ಅವ್ರು ಬರೀತಾರೆ. ನಿಮ್ಗೆ ಯಾಕೆ ಹೇಳ್ತೀನಿ ಅಂದರೆ, ಅದು ಈ ರಿಸರ್ವೇಷನ್ ಅವರು ಪ್ರಪೋಸ್ ಮಾಡಿದಾಗ ಅದು ದೊಡ್ಡ ಐಡಿಯಾ. ಆವಾಗ ಅದನ್ನು ಎಲ್ಲ ಅಪೋಸ್ ಮಾಡ್ತಾರೆ. ಅವ್ರದ್ದೇನಂದ್ರೆ ಇದ್ದಿದ್ದು, ಅವ್ರನ್ನ ಇಕನಾಮಿಕ್ಕಾಗೆ ಒಂದು ಕಾಂಪಿಟೇಟಿವ್ ಲೆವೆಲ್ಗೆ ತರಬೇಕು ಅಂತಿತ್ತು. ಅದು ಶಾಶ್ವತವಾಗಿ ಇರಬೇಕು ಅಂತ ಇರಲಿಲ್ಲ ಅವ್ರಿಗೆ. ಶಾಶ್ವತವಾಗಿ ಅದು ಇರಬೇಕಾದ ಅವಶ್ಯಕತೆಯನ್ನು ಸೃಷ್ಟಿ ಮಾಡಿದ್ದ ನಾಯಕರು ನಮ್ಮ ಮುಂದೆ ಇರೋದು ಇವಾಗ. ಅಂದರೆ ನಾನು ರಿಸರ್ವೇಷನ್ನ ತೆಗಿಬೇಕು ಅಂತ ನಾನು ಹೇಳಲ್ಲ. ರಿಸರ್ವೇಷನ್ ಅವಶ್ಯಕತೆ ಇದೆ ಅನ್ನೋ ಥರದ ಭಾರತ ಈಗಲೂ ಇದೆ. ಅಂದರೆ
ಅವ್ರ ಥರ ನಾಯಕರು ಯಾರಿದ್ದಾರೆ ಅಂತ ಕೇಳಬೇಕಾಗತ್ತೆ ಅಲ್ವಾ. ಅವರು ಇವಾಗ ಜಾತಿ ಪದ್ಧತಿ ಮಾತ್ರ ಗಟ್ಟಿ ಆಗ್ತಾ ಹೋಗ್ತಾ ಇದೆ. ಈಗಲೂ ನಿಮ್ಮ ಕಡೆ ಜನರಲ್ ಎಲೆಕ್ಷನ್ ಆದಾಗ್ಲೂ ಜಾತಿನೇ ಮೇನ್ ಇಶ್ಯೂ ಆಗಿ ಮುಂದೆ ಬಂದಿದ್ದು ನಾವು ನೋಡಿದ್ವಿ. ನಮ್ಮ ಜಾತಿ ಇಷ್ಟಿದೆ, ನಮ್ಮ ರಿಸರ್ವೇಷನ್ ಇಷ್ಟು ಜಾಸ್ತಿ ಆಗಬೇಕು, ಇದು ನಡೀತಾ ಇದೆ. ಬಟ್ ನೋಡಿ, ಇವಾಗ ಅದರದ್ದು ವಿವೇಕದ ಬಗ್ಗೆ ಯೋಚನೆ ಮಾಡಿ ನೀವು. ಈಗ ಗವರ್ಮೆಂಟು ಇರೋ ಪಬ್ಲಿಕ್ ಸೆಕ್ಟರ್ ಇದು ಎಂಟರ್ಪ್ರೈಸಸ್ ಅಂದರೆ ಅವರ ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳು ಗೌರ್ಮೆಂಟ್ ನಡೆಸ್ತಾ ಇದ್ದಿದ್ದು ಬರ್ತಾ ಕೊಡ್ತಾ ಬರ್ತಿದ್ದಾರೆ ಬೇರೆಯವ್ರಿಗೆ ಅಲ್ಲ. ಅಂದರೆ 1991 ನರಸಿಂಹರಾವ್ ಅವರ ಉದಾರೀಕರಣ, ಜಾಗತೀಕರಣ ಆಯಿತಾ, ಇದರ ಮತ್ತು ಖಾಸಗೀಕರಣ, ಇದರ ಪರಿಣಾಮವಾಗಿ ಸರ್ಕಾರ ಈ ನೇರ ಪ್ರೊಡಕ್ಷನ್ ಆ್ಯಕ್ಟಿವಿಟಿಯಿಂದ ಹಿಂದೆ ಸರಿತಾ ಇದೆ. ಏರ್ಲೈನು ಅವ್ರದ್ದೇ ಇತ್ತು ಮೊದಲು, ಬರೀ ದೂರದರ್ಶನ ಇತ್ತು, ಒಂದೇ ಟೆಲಿಫೋನ್ ಅವ್ರದ್ದು ಮಾತ್ರ ಇತ್ತು. ನೀವೆಲ್ಲ ಚಿಕ್ಕವರು, ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾವೆಲ್ಲ ನಮ್ಮ ತಂದೆ ಇನ್ಫ್ಲೂಯೆನ್ಸ್ ಯೂಸ್ ಮಾಡಿ 3 ವರ್ಷ ಆದಮೇಲೆ ಟೆಲಿಫೋನ್ ಹಾಕ್ಸ್ಕೊಳಂಗಿತ್ತು. ಆಯಿತಾ, ಒಂದು ವೆಸ್ಪಾ ಸ್ಕೂಟರ್ಗೆ MP ಇನ್ಫ್ಲೂಯೆನ್ಸ್ ಬೇಕಾಗಿತ್ತು ಆ ಟೈಮಲ್ಲಿ, ಆ ಥರದ್ದಿತ್ತು. ಆದರೆ ಈಗೆಲ್ಲ ಬದಲಾಗಿದೆ ಭಾರತ. ಕೆಲಸ ಉದ್ಯೋಗ ಸಿಗೋದು ನಿಮಗೆ ಪ್ರೈವೇಟ್ ಸೆಕ್ಟರಲ್ಲಿ ಮಾತ್ರ. ಗೌರ್ಮೆಂಟ್ ಈಸ್ ರಿಸೀಡಿಂಗ್ ಫ್ರಮ್ ಪ್ರೊಡಕ್ಷನ್. ಎಷ್ಟು ಜನ ಎಂಪ್ಲಾಯೀಸ್ನ ಗೌರ್ಮೆಂಟ್ ಇಟ್ಕೊಳ್ಳೋಕ್ಕಾಗುತ್ತೆ? ನೀವು ಎಷ್ಟು ಜನಕ್ಕೆ ರಿಸರ್ವೇಷನ್ ಕೊಡ್ಬೋದು? ಉದ್ಯೋಗ ಎಲ್ಲಿಂದ ಸೃಷ್ಟಿ ಮಾಡ್ತೀರಾ ನೀವು ಸರ್ಕಾರದಲ್ಲಿ? ಅಂದರೆ ನಮಗೆ ಆ ಥರ ಕೇಳಿ ಪ್ರಶ್ನೆ ಮಾಡೋದಕ್ಕೆ ಯಾರೂ ನಾಯಕರಿಲ್ಲ ಅಂತೀನಿ. ಅಂಬೇಡ್ಕರ್ ವಾಸ್ ಫಿಯರ್ಲೆಸ್. ಏನು ಬೇಕಾದ್ರೆ ಹೇಳ್ತಾ ಇದ್ರು ಅವರು ಓಟ್ ಗೆಲ್ಲೋದಕ್ಕೆ ಅವರು ಮಾತಾಡ್ತಾ ಇರಲಿಲ್ಲ. ಅವರು ಯಾವುದು ಮಾತಾಡಿದ್ರು ಅವರು ಕಡ್ಡಿ ಮುರಿದಾಗೆ ನಿಷ್ಠೂರ ಕಟ್ಕೊಳ್ಳೋಕ್ಕೆ ಯಾವಾಗೂ ತಯಾರಿದ್ರು ಅವರು. ಯಾವುದು ಅವರಿಗೆ ಸತ್ಯ ಅನ್ನಿಸ್ತಿತ್ತೋ ಅದನ್ನು ಮಾತಾಡ್ತಾ ಇದ್ರು ಅವರು. ಮತ್ತು ಯಾರಿಗೆ ಎಷ್ಟೇ ನೋವಾಗಿರಲಿ, ಈಗ ಶೋಷಿತ ವರ್ಗ ಅಂದರೆ ಅವರು ಸ್ವಂತ ಅಂಥದ್ರಲ್ಲಿ ಅದನ್ನು ಅನುಭವಿಸಿ ಆ ಕಷ್ಟದಿಂದ ಎದ್ದಿದ್ದವರು, ಅವರು ನೋವು ತೋಡ್ಕೊಂಡ್ರೆ ಒಂಥರ ಆಯಿತಾ. ಇವರು ತೋರಿಕೆಗೆ ಎಷ್ಟೊಂದು ಜನ ಈಗ ಮಾತಾಡ್ತಾರೆ ಅಂದರೆ ಅಸಹ್ಯ ಹುಟ್ಟಿಸೋ ಥರದ್ದಾಗಲ್ಲ. ಅವ್ರ ಹೆಸರಲ್ಲಿ ಅವರು ಒಂದು ಇನ್ಸಿಡೆನ್ಸ್ ಬರುತ್ತೆ, ಅದು ಅವರು ಅವತಿಟ್ಟ ಅಂಬೇಡ್ಕರಲ್ಲಿ ಬರುತ್ತದು. ಅವ್ರಿಗೆ ಯಾವನೋ ಬಂದು ಹೇಳ್ಕೊಳ್ತಾನೆ, ನೀವು ನಮಗೆ ರಿಸರ್ವೇಷನ್ ಮಾಡಿಸಿದ್ರಿಂದ ನಮಗೆ ತುಂಬ ಅನುಕೂಲ ಆಯಿತು, ನನಗೆ ಎಲ್ಲ ಕಡೆನೂ ಅದೇನೋ ಸಿಗುತ್ತೆ ಅಂತ ಹೇಳ್ತಾನೆ. ಇವ್ರು ಅವನಿಗೆ ಅಸಹ್ಯ ಪಟ್ಕೊಂಡು ನೀನು ಆಚೆ ಹೋಗು ಅಂತ ಹೇಳ್ತಾರೆ ಅವರು. ಅದಕ್ಕೆಲ್ಲ ನಾನು ಮಾಡಿದ್ದು ಅಂತ ಹೇಳ್ತಾರೆ ಅವರು. ನಾ ಏನು ಹೇಳ್ತೀನಿ, ಜಾತಿ ಅವರ ದೃಷ್ಟಿಯಲ್ಲಿದ್ದಿದ್ದು, ಜಾತಿ ಈಗಿರೋವರ ದೃಷ್ಟಿಯಲ್ಲಿರೋದು ಬೇರೆ ಬೇರೆ. ಅದು ಇವರು ಅದನ್ನು ಹಕ್ಕು ಅಂತ ನೋಡ್ತಾ ಇದ್ದಾರೆ, ಅವರು ಅದು ಶಾಪ ಅಂತ ನೋಡ್ತಾ ಇದ್ರು. ಗೊತ್ತಾಯ್ತಾ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ. ಅದಕ್ಕೆ ನಾವು ಗೆಟ್ ಬ್ಯಾಕ್ ಟು ಕ್ರಿಕೆಟಲ್ಲೆಲ್ಲ ಇವ್ರು ಹೇಳ್ತಾ ಇರ್ತಾರಲ್ಲ, ಇವರು ಸ್ಟಿಕ್ ಟು ಬೇಸಿಕ್ಸ್ ಅಂತ ಹೇಳ್ತಿರ್ತಲ್ಲ ಮ್ಯಾಚ್ ಮುಂಚೆ ಅವ್ರು ಇಂಟರ್ವ್ಯೂ ಮಾಡಿದ್ರೆ. ನಾವು ವಿ ಶುಡ್ ಗೆಟ್ ಬ್ಯಾಕ್ ಟು ಬೇಸಿಕ್ಸ್. ನಾವು ತುಂಬ ಮುಂದೆ ಬಂದುಬಿಟ್ಟು ಬರೀ ಸುಳ್ಳು ಹೇಳ್ತಾ ಇದ್ದೀವಿ ಒಬ್ರಿಗೊಬ್ರು. ಸ್ವಲ್ಪ ಹಿಂದೆ ಹೋಗಿ ಮತ್ತೆ ಪರೀಕ್ಷೆ ಮಾಡ್ಕೊಳಕ್ಕೆ ಆಗಬೇಕು ಅಂದರೆ ಯು ಶುಡ್ ರಿಟರ್ನ್ ಟು ದ ಗ್ರೇಟೆಸ್ಟ್ ಥಿಂಕರ್ ಆಫ್ ದ ಟೈಮ್. ಸರ್, ಇನ್ನೊಂದು ವಿಚಾರ, ಬಹುಶಃ ನಾವು ಮುಂದಕ್ಕೆ ಈ ಸೀರೀಸಲ್ಲಿ ಇದರ ವೆರೈಟಿ, ಅಂಬೇಡ್ಕರ್ ಹೇಳಿರುವಂಥ ಚಿಂತನೆ ವೆರೈಟಿ ಬಗ್ಗೆ ನಾವು ಮಾತನಾಡ್ತಾ ಹೋಗ್ಬೋದು. ನನಗೆ ಒಂದು ಪ್ರಶ್ನೆ ಬರುತ್ತೆ, ಈ ನಿರ್ಭೀತಿ ಬಗ್ಗೆ ಹೇಳಿದ್ರಿ. ನಿರ್ಭೀತಿಯಿಂದ ತಮ್ಮ ಅಭಿಪ್ರಾಯ ಚಿಂತನೆಯನ್ನು ಹೇಳ್ಕೊಳ್ತಾ ಇದ್ರು ಅಂತ. ಬಹುಶಃ ಗೋಪಾಲಕೃಷ್ಣ ಅಡಿಗರದ್ದು ಒಂದು ಕವಿತೆಯಲ್ಲಿ ಬರುತ್ತೆ, ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಬಗ್ಗೆ ಮೊದಲು ಮಾತನಾಡಿದ್ದೇ ಅಂಬೇಡ್ಕರ್ ಅಂತ. ನಿಜನಾ ಅದು? ಅವ್ರದ್ದೊಂದು ಭಾಳ ಸ್ಪಷ್ಟವಾದ ವ್ಯೂ ಇತ್ತು ರಿಲಿಜನ್ ಬಗ್ಗೆ. ಅವರೊಂದು ಹಿಂದೆ ಒಂದು ಸತಿ ಹೇಳಿದ್ರು ಅವರು, ಐ ವಾಸ್ ಬಾರ್ನ್ ಎ ಹಿಂದೂ ಬಟ್ ಲೆಟ್ ಮಿ ಅಶ್ಯೂರ್ ಯು ಐ ವಿಲ್ ನಾಟ್ ಡೈ ಎ ಹಿಂದೂ ಅಂತ ಹೇಳಿದರು. ಆದರೆ ಅವರು ತುಂಬ ಕಡೆಯವರೆಗೂ ಅವರು ಅವ್ರ ಬುದ್ಧಿಸಮನ್ನು ಅವರು ಎಂಬ್ರೇಸ್ ಮಾಡಿದ್ದು ಭಾಳ ಕಡೆಗಳಿಗೆ ಅವರು ಹಿಂದೂ ಆಗಿ ಉಳಿದಿದ್ರು. ಅವರು ಹಿಂದೂಯಿಸಮ್ ಬಗ್ಗೆ ಅಂದರೆ ಸನಾತನ ಧರ್ಮದ ಬಗ್ಗೆ, ಈ ವೇದ ಉಪನಿಷತ್ತುಗಳ ಬಗ್ಗೆ ಭಾಳ ಕಟುವಾಗಿ ಸ್ಟ್ರಿಕ್ಟಾಗಿ ಅವರು ಮಾತಾಡಿದ್ದಾರೆ ಅವರು. ಆದರೆ ಹಾಗಂತ ಅವರು ಬೇರೆ ಯಾವುದೋ ರಿಲಿಜನನ್ನು ಒಪ್ಕೊಂಡಿದ್ದಾರೆ ಅನ್ನೋದನ್ನು ನಾವು ಹೇಳೋಕ್ಕಾಗಲ್ಲ. ಅವರ ದೃಷ್ಟಿಯಲ್ಲಿ ಈ ಪಾಶ್ಚಾತ್ಯ ಅಂದರೆ ಈ ಅಬ್ರಹಮಿಕ್ ರಿಲಿಜನ್ಸ್ ಇದೆಯಲ್ಲ, ಅದನ್ನು ಅವರು
ಅದನ್ನ ಪ್ರಶ್ನೆ ಮಾಡಿ ನೋಡ್ತಾ ಇದ್ರು ಅವರು. ಅದರಲ್ಲಿದ್ದು ಒಳ್ಳೆಯದನ್ನು ಅವರು ಅಕ್ನಾಲೇಜ್ ಮಾಡ್ತಾಯಿದ್ರು. ಆದರೆ ಅದನ್ನ ಯಾಕೆ ಅವ್ರಿಗೆ ಒಪ್ಕೊಳ್ಳೋದಕ್ಕೆ ಕಷ್ಟ ಅಂತಲೂ ಅವ್ರು ಹೇಳ್ತಾಯಿದ್ರು. ಅದನ್ನು ಮಾಡಿ ಅದು ಈ ಸೀರೀಸಲ್ಲಿ ಮುಂದೆ ಅಂಬೇಡ್ಕರ್ ಆ್ಯಂಡ್ ರಿಲಿಜನ್, ಅಂದರೆ ಅಂಬೇಡ್ಕರ್ ಈ ಮತೀಯ ಚಿಂತನೆ, ಮತೀಯ ತತ್ವಜ್ಞಾನ ಅಲ್ಲ ಸರ್, ಪಾರ್ಟಿಷನ್ ಟೈಮಲ್ಲಿ ಪಾಪ್ಯುಲೇಷನ್ ಎಕ್ಸ್ಚೇಂಜ್ ಆಗಬೇಕು ಅಂತ ಪ್ರತಿಪಾದಿಸಿದ್ದ ಅಂಬೇಡ್ಕರ್. ಅಂದರೆ ಅವರು ಅದನ್ನು ಸ್ಪಷ್ಟವಾಗಿ ಹಂಗೆ ಹೇಳಿದಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ನಾನು ಅದನ್ನ ಪರೀಕ್ಷೆ ಮಾಡಿ ಹೇಳ್ತೀನಿ. ಅಂದರೆ ಅವ್ರ ಥಾಟ್ಸ್ ಆನ್ ಪಾಕಿಸ್ತಾನಲ್ಲಿ ಭಾಳ ಸ್ಟ್ರಾಂಗ್ ಐಡಿಯಾಸ್ ಇದೆ ನೋಡಿ. ಅವ್ರಿಗೊಂದು ದೃಷ್ಟಿಯಲ್ಲಿ ಈ ಡೆಮೋಕ್ರಸಿ ಮತ್ತು ಇಸ್ಲಾಂ ಅದು ಒಟ್ಟಿಗೆ ಸೇರೋದು ಕಷ್ಟ ಅನ್ನೋ ರೀತಿಯಲ್ಲಿ ಅವರ ಅಭಿಪ್ರಾಯ ಇತ್ತು. ಫಾರ್ ಇನ್ಸ್ಟೆನ್ಸ್ ಸರ್, ಈ ನಮ್ಮ ಸೀರೀಸಲ್ಲಿ ಅಂಬೇಡ್ಕರ್ ವಿಚಾರದಲ್ಲಿ ಯಾವುದನ್ನು ನಾವು ಟಚ್ ಮಾಡ್ತಾ ಹೋಗ್ಬೋದು ಅಂತ ತಾವು ಭಾವಿಸ್ತೀರಿ ಈ ಕಾಲಕ್ಕೆ ಪ್ರಸ್ತುತ ಆಗೋ ರೀತಿ? ಈಗ ನನ್ನ ತಲೆಗೆ ಇರುವ ಒಂದು ಅಂಬೇಡ್ಕರ್ ಮತ್ತು ಕಾನ್ಸ್ಟಿಟ್ಯೂಷನ್ನು ಅದು ತುಂಬ ಇದೆ. ಅದು ನಾನು ಆ ಬಿಗಿನಿಂಗ್ದು ಭಾಳ ಸಿಗ್ನಿಫಿಕೆಂಟ್ ಆಗಿರೋದು. ಮತ್ತು ಇನ್ನೊಂದು ಯಾವುದಾದ್ರು ಒಂದು ನೋಡೋಣ. ಓಕೆ, ಅದು ಮತ್ತು ಅವರು ಯಾತಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಇರಲಿಲ್ಲ ಅಂತ. ಅಂದರೆ ಅವರು ಕಾಂಗ್ರೆಸ್ಸಿನ ನಾಯಕರ ಒಂದು ಇದು ಬರುತ್ತೆ ಗೊತ್ತಾ, ಒಂದು ಪೆರೇಡ್, ಒಂದು ಪ್ಯಾಂಥಿಯನ್ ಅಂತ ಕರೀತಾರಲ್ಲ, ಅದು ಒಂದು ಎಷ್ಟೊಂದು ದೇವತೆಗಳು ಬರ್ತಲ್ಲ ಅವ್ರದ್ದು ಕಾಂಗ್ರೆಸ್ಸಿನ ವಿಶ್ವರೂಪ ದರ್ಶನ ಇರುತ್ತಲ್ಲ, ಅದರಲ್ಲಿ ಅಂಬೇಡ್ಕರ್ ಇರೋದಿಲ್ಲ. ಹೌದು, ಅಂದರೆ ಇವ್ರು ಹಾಕ್ಕೋಬೋದು, ಬಟ್ ಅಂಬೇಡ್ಕರ್ ಅದರಲ್ಲಿ ಇರಲಿಲ್ಲ. ಅವರು ನೆಹರು ಕ್ಯಾಬಿನೆಟ್ಟಿಂದ ಯಾಕೆ ರಿಸೈನ್ ಮಾಡಿದ್ರು ಅದ್ರ ಬಗ್ಗೆ ನಾವು ಕೇಳಬೇಕು. ಅವ್ರಿಗೆ ಯಾಕೆ ಕಾಂಗ್ರೆಸ್ ಜೊತೆ ಇರೋದಕ್ಕೆ ಆಗಲಿಲ್ಲ? ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಐಡಿಯಾ ಅಲ್ವಾ ಅದು. ಅವರು ಚುನಾವಣೆಗೆ ನಿಂತಾಗ ಕಾಂಗ್ರೆಸ್ಸು ಅವ್ರನ್ನ ಅವಿರೋಧವಾಗಿ ಅವರು ಆಯ್ಕೆ ಆಗೋದಕ್ಕೆ ಯಾತಕ್ಕೆ ಬಿಡಲಿಲ್ಲ? ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದು ಯಾಕೆ ಹಂಗಾಯಿತು ಅಂತ. ವೈ ಡಿಡ್ ದೇ ನಾಟ್ ಲೆಟ್ ಹಿಮ್? ಎಂಥ ಅಸೆಟ್ ಅವರು ಸೋಲುವ ಹಾಗೆ ಮಾಡುವ ಅಗತ್ಯ ಏನಿತ್ತು? ಅದನ್ನು ವಿಚಾರಿಸಬೇಕು ನಾವು. ಮತ್ತು ನೀವು ಈಗ ಮಾತಾಡ್ದಂಗೆ ಅವರು ಹಿಸ್ ಥಾಟ್ಸ್ ಆನ್ ಇಸ್ಲಾಂ, ಹಿಸ್ ಥಾಟ್ಸ್ ಆನ್ ಹಿಂದೂಯಿಸಮ್, ಹಿಸ್ ಥಾಟ್ಸ್ ಆನ್ ಕ್ರಿಶ್ಚಿಯಾನಿಟಿ, ಮತ್ತು ಯಾಕೆ ಬುದ್ಧಿಸಮ್ನ ಒಪ್ಕೊಂಡ್ರು, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಮತ್ತು ಅವ್ರದ್ದು ರಿಸರ್ವೇಷನ್ ಬಗ್ಗೆ ಅವ್ರ ದೃಷ್ಟಿ ಏನಿತ್ತು ಅದನ್ನು ಯೋಚನೆ ಮಾಡಬೇಕು. ಮತ್ತು ಇಂಡಿಯಾಗೆ ಯಾವ ಥರದ್ದೊಂದು ಲ್ಯಾಂಗ್ವೇಜ್ ಪಾಲಿಸಿ ಇರಬೇಕು. ಇದು 3 ಲ್ಯಾಂಗ್ವೇಜ್ ಫಾರ್ಮುಲಾ ಇದೆ. ಅಂಬೇಡ್ಕರ್ಗೆ ಅದು ಅದ್ರ ಬಗ್ಗೆ ಒಪ್ಪಿಗೆ ಇತ್ತಾ? ಈಗ ನೋಡಿ, ಅವರು ನೋಡಿ ಎಷ್ಟು ಸ್ಪಷ್ಟ ಇದ್ದರು ಅಂದರೆ ಅವರು ಒಂದು ಕಾಲಕ್ಕೆ ಸಂಸ್ಕೃತವನ್ನು ಯಾತಕ್ಕೆ ನ್ಯಾಷನಲ್ ಲ್ಯಾಂಗ್ವೇಜ್ ಮಾಡಬಹುದು ಅನ್ನೋ ಥರ ಯೋಚನೆ ಮಾಡ್ತಾರೆ ಅವರು. ಅಂದರೆ ಅವ್ರಿಗೆ ಹಿಂದೂಯಿಸಮ್ ಬಗ್ಗೆ ಪ್ರೀತಿಯಿಂದ ಅಲ್ಲ, ಅಷ್ಟು ರ್ಯಾಷನಲ್ ಆಗಿದ್ದರು ಅಂತ. ಅದ್ರ ಬಗ್ಗೆನೂ ನಾನು ಸ್ವಲ್ಪ ತಿಳ್ಕೊಬೇಕು. ನಾನು ಅದರದ್ದು ರಿಸರ್ಚ್ ಮಾಡಿಲ್ಲ, ಬಟ್ ನನಗೆ ಯಾರೋ ಹೇಳಿದ್ದಾರೆ, ಅವ್ರ ಮಾತು ಕೇಳಿದ್ದೀನಿ ನನಗೆ. ಅದಕ್ಕೆ ಐ ವಾಂಟ್ ಈಗ ನೋಡಿ, ಲ್ಯಾಂಗ್ವೇಜ್ ಪಾಲಿಸಿ ಎಷ್ಟು ಮೆಸ್ಸಾಗಿ ಕೂತಿದೆ ನಮಗೆ ತಮಿಳ್ನಾಡಲ್ಲಿ. ಇವಾಗ ಅದ್ರ ಬಗ್ಗೆ ತಿರ್ಗಾ ಒಂದು ಥರದ್ದು ಪ್ರೊಟೆಸ್ಟ್ ಬಂದಿದೆ. ಅದಕ್ಕೆ ನಾನು ಹೇಳೋದು ಇಂಡಸ್ಟ್ರಿಯಲೈಸೇಷನ್ನು ಅವ್ರಿಗೆ ಇದ್ದಿದ್ದು. ಮತ್ತು ನಮ್ಮ ಮಾನಿಟರಿ ಪಾಲಿಸಿ ಏನಿರಬೇಕು. ನೀವು ಅಂಬೇಡ್ಕರ್ನ ಅಕಾಡೆಮಿಕ್ಕಾಗಿ ನೋಡಿದ್ರೆ ಎಲ್ಲದಕ್ಕಿಂತ ಹೆಚ್ಚು ನೀವು ಅಂಬೇಡ್ಕರ್ನ ನೀವು ವರ್ಣಿಸ್ಬೇಕಂದ್ರೆ ಹೀ ಈಸ್ ಎನ್ ಇಕಾನಮಿಸ್ಟ್. ನೋಡಿ, ನಾವು ಯಾರು ಹಂಗೆ ನೋಡಲ್ಲ ಅವ್ರನ್ನ. ಪ್ರೈಮರಿಲಿ ಹಿಸ್ ಫಸ್ಟ್ ಸ್ಟ್ಯಾಂಡಿಂಗ್ ಇಸ್ ದಟ್ ಹೀ ಈಸ್ ಎನ್ ಇಕಾನಮಿಸ್ಟ್. ಹೀ ಈಸ್ ಆಲ್ಸೋ ಎ ಸೋಷಿಯಲ್ ಥಿಂಕರ್, ಬಟ್ ಹೀ ಈಸ್ ಎನ್ ಇಕಾನಮಿಸ್ಟ್. ಓಕೆ, ಅಂದರೆ ಅಂಬೇಡ್ಕರ್ಸ್ ಐಡಿಯಾ ಆಫ್ ಎ ಮಾಡರ್ನ್ ಎಕಾನಮಿ ಏನಿತ್ತು. ನಾವು ಪಂಡಿತ್ ನೆಹರು ಅವ್ರನ್ನ ಮಾಡರ್ನಿಸ್ಟು, ಗಾಂಧಿ ಅವ್ರನ್ನ ಟ್ರೆಡಿಷನಲಿಸ್ಟು, ಮತ್ತು ಅವರು ಸೋಷಲಿಸ್ಟ್ ಅಂತ ಅವ್ರು ಹೇಳ್ಕೊಳ್ತಾ ಇದ್ರು ನೆಹರು ಅವರು. ಬಟ್ ರಾಮ್ ಮನೋಹರ್ ಲೋಹಿಯಾ ಅಂಥವರು ನಾವು ಸೋಷಲಿಸ್ಟ್ ಅಂತ ನಾವು ನೋಡ್ಬೋದು. ಆ ಥರದ ಚಿಂತನೆಗಳಲ್ಲಿ ಅಂಬೇಡ್ಕರ್ ಐಡಿಯಾ ಆಫ್ ಇಂಡಿಯನ್ ಎಕಾನಮಿ ಏನೋ ಒಂದು ಇತ್ತಲ್ಲ, ಯಾತಕ್ಕೆ ನಮ್ಗೆ ಯಾರಿಗೂ ಅದು ಗೊತ್ತಿಲ್ಲ. ಕೆಲವ್ರಿಗೆ ಗೊತ್ತಿರುತ್ತೆ, ನಾನು ಹೇಳ್ತೀರಿ ಎಲ್ಲರಿಗೂ ಗೊತ್ತಿಲ್ಲ. ಇವಾಗ ಬೇರೆಯವ್ರ ಬಗ್ಗೆ ನಾವು ಸ್ಪಷ್ಟವಾಗಿ ಹೇಳೋಷ್ಟು ಕ್ಲಿಯರಾಗಿ ಅಂಬೇಡ್ಕರ್ ಬಗ್ಗೆ ಹೇಳಲ್ಲ. ಈ ಥರ ಇಷ್ಟೊಂದು ವಿಚಾರಗಳಿದೆ ಅವ್ರ ಬಗ್ಗೆ ಮಾತಾಡೋದಕ್ಕೆ. ಅವರು ಎಲ್ಲದ್ರ ಬಗ್ಗೆನೂ ಸ್ಪಷ್ಟವಾಗಿ ಕ್ಲಿಯರಾಗಿ ಹೇಳಿದ್ದಿದೆ. ನೋಡಿ, ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿ ಅವರು ರೆಪ್ರೆಸೆಂಟೇಟಿವ್ ಆಗಿ ಇದ್ದಿದ್ದು ಎಲ್ಲಿಂದ ಗೊತ್ತಾ? ಬೆಂಗಾಲಿಂದ. ಬೆಂಗಾಲಿಂದ ಈ ವಾಸ್ ರೆಪ್ರೆಸೆಂಟೇಟಿವ್. ಅದು ಯಾಕಾಯಿತು ಅಲ್ವಾ? ದಟ್ ಬೆಂಗಾಲ್ ಇಟ್ ಸೆಲ್ಫ್ ಇಸ್ ಟುಡೇ ಕ್ವೆಶ್ಚನ್. ನಮ್ಮ ಮುಂದೆ ಬೆಂಗಾಲ್ ದೊಡ್ಡ ಕ್ವೆಶ್ಚನ್ ಆಗಿ ನಿಂತಿದೆ ಈಗ. ಏನಾಗುತ್ತೆ ಅಲ್ಲಿ ಅಂತ ಅಲ್ವಾ? ಅವರು ಅಂಥವ್ರು ಅವ್ರನ್ನ ಒಪ್ಕೊಂಡು ಪ್ರತಿನಿಧಿಯಾಗಿ ಮಾಡೋದು ಹಿಂಗಾಯ್ತದು. ಈ ಥರದ್ದು ಬೆಂಗಾಲ್ ಅಂತಂದ್ರೆ ವಿದ್ವಾಂಸರ ತವರು ಅಂತಲೇ ಕರೀತಾ ಇದ್ದಂಥ ಜಾಗ. ಅವರು ಅಂಬೇಡ್ಕರ್ಗೆ ಈ ಥರದ್ದೆಲ್ಲ ಇತ್ತು ಅಂತ. ಅವ್ರಿಗೆ
ಅವ್ರಿಗೆ ನೋಡಿ, ಅವರು ಎಲೆಕ್ಷನ್ನಿಗೆ ನಿಂತಾಗ ಅವ್ರು ಎಲೆಕ್ಷನ್ ಏಜೆಂಟಾಗಿ ಬಂದಿದ್ದವ್ರಿಗೆ ದತ್ತೋಪಂತ್ ಠೇಂಗಡಿ ಪಕ್ಕ RSSನ ಲೀಡರ್ ಅವರು, ಸ್ವದೇಶಿ ಜಾಗರಣ ಮಂಚ್ ಫೌಂಡರ್ ಅವರು ದತ್ತೋಪಂತ್ ಠೇಂಗಡಿ. ಅವರು ಅಂಬೇಡ್ಕರ್ ಅವ್ರಿಗೆ ಎಲೆಕ್ಷನ್ ಏಜೆಂಟ್ ಆಗಿದ್ದರು. ಅವರು ಪಂಡಿತ್ ನೆಹರು ಎಡ್ವಿನಾ ಮೌಂಟ್ ಬ್ಯಾಟನ್ಗೆ ಒಂದು ಪತ್ರ ಬರೀತಾರೆ, ನೋಡಿ ಅಂಬೇಡ್ಕರ್ ಅವರು ಇದು ಈ ಹಿಂದೂವಿನ ತೀವ್ರವಾದಿಗಳ ಜೊತೆ ಸೇರಿಬಿಟ್ಟಿದ್ದಾರೆ ಅಂತ ಒಂದು ವ್ಯಥೆಯಿಂದ ಅವರು ಬರ್ಕೊಳ್ಳೋದು ಆ ಲೆಟರ್ಸ್ ಎಲ್ಲ ಇದೆ. ನಾ ಹೇಳೋದು ಇಂಟ್ರೆಸ್ಟಿಂಗ್ ಮನುಷ್ಯ ಅಲ್ಲೇನ್ರಿ, ಅವ್ರದ್ದು ವಿಚಾರ ಮಾಡಿದೆ ಇನ್ಯಾರ್ದು ಮಾಡೋಕ್ಕಾಗತ್ತೆ. ನೋಡಿ, ಇಂಡಿಯಾ ಈಸ್ ಇನ್ಎಕ್ಸರಬ್ಲಿ ಮಾಡರ್ನೈಸಿಂಗ್, ಅಂದರೆ ಅರ್ಬನೈಸಿಂಗ್. ಈಗ ಇನ್ನೊಂದು 10 ವರ್ಷದಲ್ಲಿ ಒಂದು 50%ಗಿಂತ ಹೆಚ್ಚು ಪಾಪ್ಯುಲೇಷನ್ನು ನಗರಗಳಲ್ಲಿರ್ತಾರೆ ವಿತಿನ್ 10 years. ಈಗ ಒಂದು 30-35 ಕೋಟಿ ಜನ ಇನ್ನೊಂದು 10-15 ವರ್ಷದಲ್ಲಿ ಸಿಟೀಸಿಗೆ ಬರ್ತಾರೆ. ಯಾವ ಸಿಟಿಲಿ ಜಾಗ ಇದೆ? ಬೆಂಗಳೂರಿನಲ್ಲಿ ಇನ್ನೊಂದು 5-8 ವರ್ಷದಲ್ಲಿ 1 ಕೋಟಿ ಜನ ಬರ್ತಾರೆ ಅಂದರೆ ಏನು ಕತೆ ಆಗ್ಬೋದು ನಮ್ಮದು? ಅದೇ ಥರ ಬಾಂಬೆ, ಅದೇ ಥರ ಗುರ್ಗಾಂವ್, ಅದೇ ಥರ ಎಷ್ಟು ಪ್ರಾಬ್ಲಮ್ ಇದೆ ಅಲ್ವಾ? ಅದಕ್ಕೆ ನಾವು ತಿರ್ಗಾ ಯೋಚನೆ ಮಾಡಬೇಕು ಹೇಗೆ ಬೆಳಿಬೇಕು ಅಂತ. ನಾ ಹೇಳೋದು ಅವ್ರನ್ನ ಈಗ ಮುಂದೆ ಇಟ್ಕೊಂಡು ನೀವೆಲ್ಲರೂ ಒಪ್ಬೋದು ಬಿಡ್ಬೋದು, ಅಂದರೆ ನೀವು ಅದನ್ನು ಚಾಲೆಂಜ್ ಮಾಡೋ ಸಾಮರ್ಥ್ಯ ಇರೋ ಥರದ ಮನಸ್ಸನ್ನು ನೀವು ಮಾಡಿಕೊಂಡ್ರೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಅನಿಸುತ್ತೆ. ಈಗ ಗ್ಯಾರಂಟೀಸ್ ಕೊಡ್ತಾ ಇದ್ದಾರಲ್ಲ, ಅದು ಸಸ್ಟೈನಬಲ್ಲ. ಅಂಬೇಡ್ಕರ್ ಇದ್ದರೆ ಇದನ್ನೆಲ್ಲ ಒಪ್ತಾ ಇದ್ದೀರಾ ಅಲ್ವಾ? ಸೊ ಅಲ್ಲಿಗೆ ಈ ಎಪಿಸೋಡ್ಗಳ ಮುಖಾಂತರ ನಾವು ಹಲವರ ಕಲ್ಪನೆಯ ಗುಳ್ಳೆಯನ್ನು ಒಡೆಯೋದಕ್ಕೆ ಸಾಧ್ಯ ಇದೆ. ವಾರಕ್ಕೊಂದು ಅಂತ ಮಾಡಿದ್ರೆ ಅಷ್ಟು ಜೀರ್ಣಿಸ್ಕೊಳ್ಳೋಕ್ಕೆ ನಾನೇ ಹೇಳ್ತಾ ಇದ್ರು ನಿಮ್ಮಿಂದ, ನಾನೇ ಅದನ್ನು ನಿಮ್ಮ ಜೊತೆ ಕೂತ್ಕೊಂಡು ನೀವಿದ್ದರೆ ನನಗೆ ಅನುಕೂಲ ಆಗುತ್ತೆ. ನೀವು ಈ ಥರ ನೀವು ತಿಳ್ಕೊಂಡು ನನ್ನ ಕೇಳ್ತಾ ಇದ್ದರೆ ನನಗೆ ಗೊತ್ತಿರೋ ಅಷ್ಟನ್ನು ನಾನು ತಯಾರು ಮಾಡ್ಕೊಂಡು ಬಂದು ಹೇಳ್ತಾ ಹೋದರೆ, ಒಂದೊಂದು ವಿಚಾರವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದರೆ ನಮಗೆ ಫೈನಾನ್ಸ್ ಅಂದರೆ ಏನು, ಕರೆನ್ಸಿ ಅಂದರೆ ಏನು, ಈಗ ಮಾನಿಟರಿ ಪಾಲಿಸಿನೇ ಅಂದರೆ ನ್ಯಾಷನಲೈಸಿಂಗ್ ಅಗ್ರಿಕಲ್ಚರಲ್ ಪ್ರೊಡಕ್ಷನ್ ಅಂದರೆ ಏನು, ನ್ಯಾಷನಲೈಸಿಂಗ್ ಲ್ಯಾಂಡ್ ಅಂದರೆ ಏನು, ಮತ್ತು ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಇಲ್ಲದೆ ಬೇರೆ ಲ್ಯಾಂಗ್ವೇಜ್ ಐಡಿಯಾ ಮಾಡಿದ್ರೆ ನಮ್ಗೆ ಭಾರತಕ್ಕೆ ಇವಾಗ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಇರೋದು ಸಾಕಾ? ಇಷ್ಟು ದೊಡ್ಡ ದೇಶಕ್ಕೆ ಒಂದು 100-150 ರಾಜ್ಯಗಳಿರಬೇಕಾ? 100-150 ಮುಖ್ಯಮಂತ್ರಿಗಳಿದ್ದಿದ್ರೆ ವಿಕೇಂದ್ರೀಕರಣದಿಂದ ನಮಗೆ ಹೆಲ್ಪ್ ಆಗ್ತಾ ಇತ್ತಲ್ವ? ಈ ಥರದ್ದು ಎಲ್ಲದರ ಬಗ್ಗೆನೂ ನಾವು ಮರುಚಿಂತನೆ ಮಾಡೋದಕ್ಕೆ ಮತ್ತು ಒಂದು ಕ್ರಿಯಾಶೀಲವಾಗಿ ನಾವು ವಾದದಲ್ಲಿ ಅಥವಾ ಚರ್ಚೆಯಲ್ಲಿ ತೊಡಗೋದಕ್ಕೆ ಸಾಧ್ಯ ಆದರೆ, ಇದು ಸಿಹಿ ಗುಳಿಗೆ ಅಂತೂ ಆಗಿರಲ್ಲ, ಕಹಿ ಗುಳಿಗೆ ಆಗಿರುತ್ತೆ. ಅಂದರೆ ಹೊಟ್ಟೆ ಉರಿ ಆಗುತ್ತೆ. ಯಾಕೆಂದರೆ ಅಯ್ಯೋ ಇದನ್ನು ಮಾಡ್ಬೋದಾಗಿತ್ತಲ್ಲ ಮೊದಲು ಅಂತ ಅನಿಸೋದು ಚಾನ್ಸಸ್ ತುಂಬ ಇರುತ್ತೆ ಅಂತ ನನಗನ್ಸುತ್ತೆ. ವೆರಿ ಇಂಟ್ರೆಸ್ಟಿಂಗ್ ಸರ್. ನಾನು ಭಾಳ ಎಕ್ಸೈಟ್ ಆಗಿ ಕಾಯ್ತಾ ಇದ್ದೀನಿ ಎಪಿಸೋಡ್ಗಳನ್ನು. ನನಗೂ ಅಷ್ಟೇ, ನನಗೂ ಇದು ಹೊಸದು ಅಲ್ಲ, ಇದು ನನ್ನ ಕ್ಷೇತ್ರ ಅಲ್ಲ. ಆದರೆ ಒಂದು ಪ್ರೆಸೆಂಟರ್ ಆಗಿ ನನಗೆ ಕುತೂಹಲ ಆಗಿದೆ. ಹಿಂದೆ ಜರ್ನಲಿಸ್ಟ್ ಆಗಿದ್ದೆ ನಾನು. ಆ ಥರದ್ದು ರಿಸರ್ಚ್ ಮಾಡ್ಕೊಂಡು ಬಂದು ಹೇಳ್ತೀನಿ. ಮತ್ತು ಮುಕ್ತವಾಗಿರುತ್ತೆ. ಯಾರಿಗಾರು ತಿದ್ದೋದಕ್ಕೆ ಏನಾದ್ರು ಇದ್ದರೆ ಅದು ತಿದ್ದಬೋದು ಅವರು. ಇದನ್ನು ಪೊಲಿಟಿಕಲಾಗಿ ಮಾಡೋದಕ್ಕೆ ನನಗೇನು ಇಂಟ್ರೆಸ್ಟ್ ಇಲ್ಲ ನನಗೆ. ಯಾಕೆಂದರೆ ನೀವೇ ಹೇಳ್ದಂಗೆ ಎಲ್ಲ ಪಕ್ಷದವರು ಅವ್ರವ್ರ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಇದನ್ನು ಅವ್ರ ಮೂಗಿನ ನೇರಕ್ಕೆ ಇದನ್ನು ಅಂಬೇಡ್ಕರ್ನ ನಾವು ಹೇಳಿದ್ದು ಸಂಕ್ಷಿಪ್ತವಾಗಿ ಇದ್ದಿದ್ದಾಗ ಹೇಳಿಬಿಡೋದು. ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ, ಅಂಬೇಡ್ಕರ್ ಪರ ಹೇಳೋದಷ್ಟೇ, ಆಯಿತಾ? ಆಮೇಲೆ ವಿಚಾರ ಮಾಡಿ ಸರಿನೋ ಇಲ್ವಂತ ನೋಡಿ ನೀವು ಅಂತ. ಎಸ್, ನಾನು ಕಾಯ್ತಾ ಇದ್ದೀನಿ ಸರ್. ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಇದೇ ವಿಚಾರದ ಬಗ್ಗೆ, ಅಂಬೇಡ್ಕರ್ ಬಗ್ಗೆ ಇನ್ನಷ್ಟು ವಿಚಾರಧಾರೆಗಳನ್ನು ನಿಮ್ಮಿಂದ ಜನರಿಗೆ ತಿಳಿಸುವಂತಾಗಲಿ. ಪ್ರಕಾಶ್ ಬೆಳವಡಿ ಅವರ ಮಾತನ್ನು ಕೇಳಿದರೆ ಪ್ರಮುಖವಾಗಿ ಇದ್ದಂಥ ಪ್ರಶ್ನೆಗಳು, ನನ್ನನ್ನು ಕಾಡ್ತಾ ಇದ್ದಂಥ ಅನೇಕ ಪ್ರಶ್ನೆಗಳು, ಇದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ಅವ್ರು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನಾವು ಮಾತನಾಡಿದ್ದು ಕಡಿಮೆ, ಬಹಳಷ್ಟು ವಿಚಾರಗಳ ಬಗ್ಗೆ ಇನ್ನಷ್ಟು ಆಳಕ್ಕಿಳಿದು ಮಾತನಾಡಬೇಕಾದಂಥ ಅಗತ್ಯ ಇದೆ. ಆ ಪ್ರಯತ್ನವನ್ನು ಮುಂದಿನ ಎಪಿಸೋಡಲ್ಲಿ ನಾವು ಮಾಡ್ತಾ ಹೋಗ್ತೀವಿ. ನಮಸ್ತೆ.